ಕೆನರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ಹೆಡ್ಲೈನ್ಸ್. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹೇಳಿಕೆ ಖಂಡಿಸಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಉದ್ಧವ್ ಠಾಕ್ರೆ ಪ್ರತಿಕೃತಿ ದಹಿಸಿ ನಡೆಸಲಾಯಿತು ಪ್ರತಿಭಟನೆ. ಉದ್ಧವ್ ಠಾಕ್ರೆಯ ಹೇಳಿಕೆಗೆ ತೀವ್ರವಾಗಿ ಖಂಡಿಸಿರುವ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಕಾರ್ ಕಾರವಾರದ 1 ಇಂಚು ಜಾಗವನ್ನು ಮಹಾರಾಷ್ಟ್ರಕ್ಕೆ ಮಾತ್ರವಲ್ಲ ಯಾವ ರಾಜ್ಯಕ್ಕೂ ಕೊಡುವುದಿಲ್ಲ ಎಂದು ನೀಡಿದ್ದಾರೆ ಎಚ್ಚರಿಕೆ. ಕದಂಬ ನೌಕಾನೆಲೆಗೆ ದೇಶದ ವಿವಿಧೆಡೆಯ ಸಂಸದರನ್ನೊಳಗೊಂಡ ತಂಡ ಜನವರಿ 20ರಂದು ಬುಧವಾರ ಭೇಟಿ ನೀಡಲಿದೆ. ಸಂಸತ್ತಿನ ರಕ್ಷಣಾ ಇಲಾಖೆಯ ಸ್ಥಾಯಿ ಸಮಿತಿಯ ಸದಸ್ಯರಾಗಿರುವ ಸಂಸದರು ನೌಕಾನೆಲೆಯಲ್ಲಿ ಪ್ರಗತಿಯಲ್ಲಿರುವ 2ನೇ ಹಂತದ ಕಾಮಗಾರಿಯ ಪರಿಶೀಲನೆಯ ಉದ್ದೇಶಕ್ಕೆ ನೀಡುತ್ತಿದ್ದಾರೆ ಭೇಟಿ. ರಾಜ್ಯದ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸುವಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ. ವಿದ್ಯಾರ್ಥಿ ವೇತನ, ಹಾಸ್ಟೆಲ್, ನಿಗದಿತ ಸಮಯಕ್ಕೆ ಬಸ್ ವ್ಯವಸ್ಥೆ ಹಾಗೂ ಪಾಸ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಇದೀಗ ವಾರ್ತೆ ವಿವರ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹೇಳಿಕೆ ಖಂಡಿಸಿ ಕಾರವಾರ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದಿಂದ ಠಾಕ್ರೆ ಪ್ರತಿಕ್ರಿಯೆ ದಹಿಸಿ ಪ್ರತಿಭಟಿಸಲಾಯಿತು. ಮಹಾರಾಷ್ಟ್ರ ಏಕೀಕರಣ ದಿನವಾದ ಜನವರಿ 17ರಂದು ಕರ್ನಾಟಕ ಆಕ್ರಮಿತ ಕೆಲ ಭಾಗಗಳನ್ನು ಮಹಾರಾಷ್ಟ್ರಕ್ಕೆ ಸೇರಿಸಿಕೊಳ್ಳುತ್ತೇವೆ ಎಂದು ಅಲ್ಲಿನ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಟ್ವೀಟ್ ಮಾಡಿದ್ದರು. ಇದನ್ನ ತೀವ್ರವಾಗಿ ಖಂಡಿಸಿರುವ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಕಾರ್ ನೇತೃತ್ವದ ತಂಡ ನಗರದ ಸುಭಾಷ್ ವೃತ್ತದಲ್ಲಿ ಪ್ರತಿಕೃತಿಗೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ನಡೆಸಿದರು. ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಕಾಲಿನಿಂದ ಒದ್ದು ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ನಂತರ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಸುಡಲಾಯಿತು. ಈ ವೇಳೆ ಮಾತನಾಡಿದ ಭಾಸ್ಕರ್ ಪಟ್ಕಾರ್, ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಉದ್ಘಾಟನದ ಹೇಳಿಕೆಯನ್ನು ಆಗಾಗ ನೀಡುತ್ತಾರೆ. ಅದು ಅವರಿಗೆ ತೆವಲು ತೀರಿಸಿಕೊಳ್ಳಲು ಅವರು ಈ ರೀತಿ ಹೇಳಿಕೆ ನೀಡುತ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮರಾಠಿಗರಿದ್ದಾರೆ. ನಾವು ಅವರೊಂದಿಗೆ ಅನ್ಯೋನ್ಯತೆಯಿಂದ ಇದ್ದೇವೆ. ಎಂಇಎಸ್ ನಂತ ಸಂಘಟನೆಗಳ ಪುಂಡರಿಗೆ ಪುಷ್ಟಿ ನೀಡುವ ಕಾರ್ಯ ಮಾಡುತ್ತಿದ್ದಾರೆ. ಗಡಿ ಭಾಗದ ಈ ಸಮಸ್ಯೆ ನ್ಯಾಯಾಲಯದಲ್ಲಿದೆ. ಈ ಸಂದರ್ಭದಲ್ಲಿ ಉದ್ಘಾಟನದ ಹೇಳಿಕೆ ನೀಡುವ ನಿಮಗೆ ಪರಿಜ್ಞಾನ ಇಲ್ಲವಾ? ಇಂಥ ಹೇಳಿಕೆಗಳ ಮೂಲಕ ಕನ್ನಡಿಗರನ್ನು ಕೆರಳಿಸುತ್ತಿದ್ದೀರಿ ಎಂದು ಕಿಡಿಕಾರಿದ್ದಾರೆ. ಕರಾವಳಿಯ ಮಂಗಳೂರಿನಿಂದ ಹಿಡಿದು ಉತ್ತರ ಕನ್ನಡದವರೆಗಿನ ಅನೇಕ ಉದ್ಯಮಿಗಳು ಮುಂಬೈನಲ್ಲಿ ಬದುಕು ಕಟ್ಟಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದ ಕೆಲ ಭಾಗಗಳು ನಮ್ಮದು ಎನ್ನುತ್ತೇವೆ. ಲಕ್ಷಾಂತರ ಕನ್ನಡಿಗರು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿದ್ದು ಆ ಭಾಗಗಳನ್ನು ನಮಗೆ ಕೊಡಿ ಎಂದು ನಾವು ಕೂಡ ಕೇಳಬೇಕಾಗುತ್ತದೆ ಎಂದಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಏನು ಮಾಡುತ್ತಿದೆ? ಯಾರೋ ಹೇಳಿಕೆ ಕೊಟ್ಟಾಗ ನಮ್ಮ ಮುಖ್ಯಮಂತ್ರಿಗೆ ಎಚ್ಚರಾಗುತ್ತದೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರವನ್ನ ಯಾಕೆ ಬಲಪಡಿಸುತ್ತಿಲ್ಲ? ಪ್ರಾಧಿಕಾರಕ್ಕೆ ಬಲಶಾಲಿ ಅಧ್ಯಕ್ಷರನ್ನ ಯಾಕೆ ನೇಮಕ ಮಾಡುತ್ತಿಲ್ಲ? ಈ ಗಡಿ ವಿಚಾರದಲ್ಲಿ ಮೊದಲು ನಿಮ್ಮ ಸಿಎಂ ಮಧ್ಯಪ್ರವೇಶಿಸಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತರಬೇಕು. ನ್ಯಾಯಾಲಯದಲ್ಲಿ ಪ್ರಕರಣ ಇರುವಾಗ ಈ ರೀತಿ ಹೇಳಿಕೆ ನೀಡುವುದನ್ನು ಮಹಾರಾಷ್ಟ್ರದ ಸಿಎಂ ನಿಲ್ಲಿಸಬೇಕು. ಇಲ್ಲದಿದ್ದರೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಮಾಡಿ ಉದ್ಧವ್ ಠಾಕ್ರೆಗೆ ತಕ್ಕ ಉತ್ತರ ನೀಡುತ್ತೇವೆ. ಕಾರವಾರದ 1 ಇಂಚು ಜಾಗವನ್ನು ಮಹಾರಾಷ್ಟ್ರಕ್ಕೆ ಮಾತ್ರವಲ್ಲ ಯಾವ ರಾಜ್ಯಕ್ಕೂ ಕೊಡುವುದಿಲ್ಲ. ಕನ್ನಡಿಗರ ತಾಕತ್ತು ಪ್ರದರ್ಶಿಸುತ್ತಿರುತ್ತೇವೆ ಎಂದು ಹೇಳಿದ್ದಾರೆ. ಹೀಗೆ ಮುಂದುವರೆದರೆ ಮಹಾರಾಷ್ಟ್ರ ಪರವಾನಗಿ ಹೊಂದಿರುವ ವಾಹನಗಳನ್ನು ಗಡಿಯಲ್ಲಿ ಕಂಡಲ್ಲಿ ತಡೆಯುತ್ತೇವೆ. ಮಹಾರಾಷ್ಟ್ರದಲ್ಲಿರುವ ಕನ್ನಡಿಗರಿಗೆ ಮಹಾರಾಷ್ಟ್ರ ನಮ್ಮದು ಎಂದು ಹೇಳಲು ಪ್ರಚೋದನೆ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಾನ್ಯ ಉದ್ಧವ್ ಠಾಕ್ರೆ ಅವರೇ, ನಿಮಗೇನು ಪರಿಜ್ಞಾನ ಇಲ್ವೇನ್ರಿ? ಈ ಒಂದು ಗಡಿ ಭಾಗದ ಸಮಸ್ಯೆ ಕೋರ್ಟ್ನಲ್ಲಿದೆ, ನಿಮಗೆ ಜ್ಞಾನ ಇಲ್ವಾ? ಕೋರ್ಟ್ನಲ್ಲಿರುವಾಗ ನೀವು ಉದ್ದಟತನದ ಹೇಳಿಕೆಯನ್ನು ಕೊಡುವ ಮುಖಾಂತರ ಕನ್ನಡಿಗರಲ್ಲಿ ನಿಲುವನ್ನು ಅವರಿಗೆ ಉದ್ರೇಕಗೊಳಿಸ್ತಾ ಇದ್ದೀರಿ. ಮಾನ್ಯ ಉದ್ಧವ್ ಠಾಕ್ರೆ ಅವರೇ, ನಮ್ಮ ಕರಾವಳಿ ಭಾಗದ ಮಂಗಳೂರಿನಿಂದ ಹಿಡಿದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಅನೇಕ ಉದ್ಯಮಿಗಳು ಬದುಕನ್ನು ನಿಮ್ಮ ಮುಂಬೈನಲ್ಲಿ ಕೊಟ್ಕೊಂಡಿದ್ದಾರೆ ಸ್ವಾಮಿ. ನಾವು ಮುಂದಿನ ದಿನಗಳಲ್ಲಿ ನಾವು ಹೇಳಬೇಕಾಗ್ತದೆ, ನಮ್ಮದು ಮಹಾರಾಷ್ಟ್ರದ ಕೆಲವೊಂದು ಭಾಗನೂ ನಮ್ಮ ಕನ್ನಡಿಗರದು ಅಂತೇಳಿ ಹೇಳಬೇಕಾಗ್ತದೆ ಸ್ವಾಮಿ. ನೀವು ಈ ಥರದ ಉದ್ದಟತನದ ಹೇಳಿಕೆಯನ್ನು ಕೊಡ್ತಾ ಹೋದರೆ ನಾವು ಗಡಿ ಭಾಗದಲ್ಲಿದ್ದವ್ರು ಹೇಳ್ತೇವೆ, ಮಹಾರಾಷ್ಟ್ರದ ಕೆಲವೊಂದು ಭಾಗದಲ್ಲೂ ಭಾಳಷ್ಟು ಲಕ್ಷಾಂತರ ಕನ್ನಡಿಗರಿದ್ದಾರೆ, ಆ ಭಾಗವನ್ನು ನಮಗೆ ಕೊಡಿ ಅಂತ ಕೇಳ್ತೇವೆ ಸ್ವಾಮಿ. ನೀವು ದಯವಿಟ್ಟು ಕೇಂದ್ರ ಸರ್ಕಾರ ಹಾಗೂ ನಮ್ಮ ರಾಜ್ಯ ಸರ್ಕಾರ ಇವತ್ತು ಏನು ಮಾಡ್ತಾ ಕುಳಿತಿದೆ ಸ್ವಾಮಿ? ಯಾರೋ ಒಬ್ಬನಲ್ಲಿ ಇವತ್ತು ಹೇಳಿಕೆ ಕೊಟ್ಟಾಗ ಸ್ವಾಮಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಗೆ ಎಚ್ಚರಿಕೆ ಆಗ್ತಾ ಇದೆಯಾ? ನೀವು ಯಾಕೆ ಗಡಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಯಾಕೆ ಗಟ್ಟಿ ಮಾಡ್ತಾ ಇಲ್ಲ? ಈ ಗಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಯಾಕೆ ಒಂದು ಅಧ್ಯಕ್ಷನನ್ನು ಗಟ್ಟಿಯಾಗಿ ಇದು ಮಾಡ್ತಾ ಇಲ್ಲ? ನೀವು ಯಾರೋ ಒಬ್ಬರಲ್ಲಿ ಮಹಾರಾಷ್ಟ್ರದಲ್ಲಿ ಹೇಳಿಕೆ ಕೊಟ್ಟಾಗ ನೀವು ಎಚ್ಚೆತ್ಕೊಳ್ಳೋದು ಸ್ವಾಮಿ.
ನೀವು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳೇ, ನೀವು ಈ ಗಡಿ ಭಾಗದ ವಿಚಾರದಲ್ಲಿ ನೀವು ತಲೆ ಹಾಕಿ. ನೀವು ಈ ಮೊಕದ್ದಮೆಯನ್ನು ಕೇಂದ್ರ ಕೋರ್ಟ್ನಲ್ಲಿರುವಾಗ ಯಾಕೆ ನೀವು ದ್ವಂದ್ವ ಹೇಳಿಕೆ ನೀಡುವವರಿಗೆ ಅವಕಾಶ ಕೊಡ್ತೀರಿ? ಎಲ್ಲ ಸಂಘಟನೆಗಳು ಸೇರಿ ಈ ಉದ್ಧವ್ ಠಾಕ್ರೆ ಅಂತವರಿಗೆ ಇವನು ಮತಿಭ್ರಮಣೆ ಉದ್ಧವ್ ಠಾಕ್ರೆಗೆ ತಕ್ಕ ಉತ್ತರವನ್ನು ಕೊಡ್ತೇವೆ. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ. ತಾಲೂಕಿನ ಹಿರೇಗುತ್ತಿಯ ಎಣ್ಣೆಮಡ್ಡಿ ಹಳ್ಳೆರಕೇರಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರದೀಪ್ ನಾಯ್ಕ ಅವರು ಶಾಲಾ ಅಭಿವೃದ್ಧಿಯ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಕುಮಟಾ ತಾಲೂಕಿನ ಹಿರೇಗುತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಣ್ಣೆಮಡಿ ಹಳ್ಳೆರಕೇರಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಅಗತ್ಯವಾದ ಹೆಚ್ಚುವರಿ ಕೊಠಡಿ ಮತ್ತು ಶಾಲಾ ವರಾಂಡಕ್ಕೆ ಇಂಟರ್ಲಾಕ್ ಅಳವಡಿಸಿಕೊಡುವಂತೆ ಆ ಭಾಗದ ಶಿಕ್ಷಣ ಪ್ರೇಮಿಗಳು ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿಯವರು ಪ್ರದೀಪ್ ನಾಯಕ್ ಅವರನ್ನು ವಿನಂತಿಸಿದರು. ಅದರಂತೆ ಪ್ರದೀಪ್ ನಾಯಕ್ ಅವರು ತಮ್ಮ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ 11 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಗೆ ಹೆಚ್ಚುವರಿ ಕೊಠಡಿ ಸೇರಿದಂತೆ ಶಾಲಾ ವರಾಂಡಕ್ಕೆ ಇಂಟರ್ಲಾಕ್ ಅಳವಡಿಸಿಕೊಡುವ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಕಾಮಗಾರಿಯನ್ನು ಪರಿಶೀಲಿಸಿದ ಅವರು ಗುತ್ತಿಗೆದಾರರಿಗೆ ಅಗತ್ಯ ಸಲಹೆ ಸೂಚನೆ ನೀಡುವ ಜೊತೆಗೆ ಕಾಮಗಾರಿಯ ಗುಣಮಟ್ಟ ಚೆನ್ನಾಗಿರಬೇಕೆಂದು ಸೂಚಿಸಿದರು. ಅಲ್ಲದೆ ಹಳ್ಳೆರಕೇರಿಯಲ್ಲಿ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಅಳವಡಿಸಲಾದ 4 ಸೋಲಾರ್ ಲ್ಯಾಂಪ್ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಸದಸ್ಯರು, ಊರಿನ ಪ್ರಮುಖರು ಇತರರು ಇದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್ ಕುಮಟಾ. ನದಿಯಲ್ಲಿ ಕಯಾಕ್ ಸಾಹಸ ಚಟುವಟಿಕೆ ನಡೆಯೋದನ್ನ ನೀವು ನೋಡಿರ್ತೀರಾ, ಆದರೆ ಸಮುದ್ರದಲ್ಲಿ ಇದು ಅಪರೂಪ ಅಲ್ವಾ? ನಿಜ. ಅದರಲ್ಲಿ ಅರಬ್ಬಿ ಸಮುದ್ರದಲ್ಲಿ ಪತ್ರಕರ್ತನೋರ್ವ ಕಯಾಕ್ ಮಾಡುವ ಮೂಲಕ ಈ ಸಾಹಸ ಮಾಡಿದ್ದಾನೆ ನೋಡಿ. ಉತ್ತರ ಕನ್ನಡ ದಿಗ್ವಿಜಯ ನ್ಯೂಸ್ ಜಿಲ್ಲಾ ವರದಿಗಾರ ಶೇಷಗಿರಿ ಮುಂಡಳಿ ಸಾಹಸ ಮೆರೆದ ಪತ್ರಕರ್ತರಾಗಿದ್ದಾರೆ. ರವಿವಾರ ಬೆಳಿಗ್ಗೆ ಕಾರವಾರದ ಅಲಿಗದ್ದ ಕಡಲ ತೀರದಿಂದ ಒಬ್ಬಂಟಿಯಾಗಿ ಸಿಂಗಲ್ ಕಯಾಕ್ ಮೇಲೆ ತೆರಳಿದ ಅವರು ಆಳ ಸಮುದ್ರದಲ್ಲಿ ತಮ್ಮ ಪಯಣ ಮುಂದುವರಿಸಿದ್ದಾರೆ. ಕಡಲ ಅಲೆಯನ್ನು ಲೆಕ್ಕಿಸದೆ ಹುಟ್ಟು ಹಾಕುತ್ತಾ ಸಾಗಿದ್ದಾರೆ. 1 ತಾಸು 20 ನಿಮಿಷಗಳಲ್ಲಿ ಲೈಟ್ ಹೌಸ್ ಇರುವ ದ್ವೀಪ ತಲುಪುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಹಿಂದೆ ಶಾಲಾ ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದರು. ಅಲ್ಲದೆ ಕಾಲೇಜಿನಲ್ಲಿ ಸೈಕಲ್ ರೇಸ್ನಲ್ಲೂ ಕೂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದರು. ಸಾಮಾನ್ಯವಾಗಿ ಪತ್ರಿಕಾ ವೃತ್ತಿಯಲ್ಲಿರುವವರು ಸದಾ ಸುದ್ದಿಯಲ್ಲೇ ಇರ್ತಾರೆ. ಅವರಿಗೆ ಸಮಯ ವಿಶ್ರಾಂತಿ ಅಂತ ಸಿಗೋದಿಲ್ಲ. ಈ ನಡುವೆ ತಮ್ಮ ಒತ್ತಡವನ್ನು ಮರೆತು ಇವರು ನದಿಯನ್ನು ಮೀರಿದ ಸಮುದ್ರದಲ್ಲಿ ಕಯಾಕ್ ಅಡ್ವೆಂಚರ್ ಮಾಡಿ ಯಶಸ್ವಿಯಾಗಿರುವುದಕ್ಕೆ ಬೇಷ್ ಅನ್ನಲೇಬೇಕು. ಇವರ ಸಾಹಸಮಯ ಕಾರ್ಯಕ್ಕೆ ಕರಾವಳಿ ಅಡ್ವೆಂಚರ್ ಪ್ರಕಾಶ್ ಹರಿಕಂತ್ರ, ಜಿಲ್ಲಾ ಕೇಂದ್ರ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಟಿಬಿ ಹರಿಕಾಂತ್, ವಿಜಯವಾಣಿ ಜಿಲ್ಲಾ ವರದಿಗಾರ ಸುಭಾಷ್ ದುಪ್ಪದ ಹೊಂಡ ಸೇರಿ ಕಾರವಾರ ಪತ್ರಕರ್ತರು ಸಹಕರಿಸಿದ್ದಕ್ಕೆ ಈ ಸಾಧನೆ ಸಾಧ್ಯವಾಗಿದೆ ಎಂದು ಶೇಷಗಿರಿ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಸಾಹಸಮಯ ಚಟುವಟಿಕೆಗಳು ಕಡಿಮೆಯಾಗುತ್ತಿದೆ. ಮೊಬೈಲ್ ಹಿಡಿದು ಯುವಜನತೆ ಕಾಲಹರಣ ಮಾಡುತ್ತಿದ್ದಾರೆ. ಹೀಗಾಗಿ ಯುವಜನರ ಗಮನ ಸೆಳೆಯುವ ಸಲುವಾಗಿ ಅರಬ್ಬಿ ಸಮುದ್ರದಲ್ಲಿ ಈ ಸಾಹಸ ಮಾಡಿದ್ದಾರೆ. ಈ ಸಾಹಸಕ್ಕೆ ಕಾರವಾರದ ಪತ್ರಕರ್ತರು ಅಭಿನಂದನೆ ಸಲ್ಲಿಸಿದ್ದಾರೆ. ಅಲ್ಲದೆ ಜಿಲ್ಲೆಯ ವಿವಿಧೆಡೆಯಿಂದ ಸ್ನೇಹಿತರು ಅಭಿನಂದಿಸುತ್ತಿದ್ದಾರೆ. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ. ಸಂಸತ್ತಿನ ರಕ್ಷಣಾ ಇಲಾಖೆಯ ಸ್ಥಾಯಿ ಸಮಿತಿಯ ಸದಸ್ಯರಾಗಿರುವ ಸಂಸದರು ಕಾರವಾರದ ಕದಮ ನೌಕಾನೆಲೆಯಲ್ಲಿ ಪ್ರಗತಿಯಲ್ಲಿರುವ 2ನೇ ಹಂತದ ಕಾಮಗಾರಿಯ ಪರಿಶೀಲನೆಗೆ ಜನವರಿ 20ರಂದು ಭೇಟಿ ನೀಡುತ್ತಿದ್ದಾರೆ. ಅತಿದೊಡ್ಡ ನೌಕಾನೆಲೆಯಾಗಿರುವ ಇಲ್ಲಿನ ಕದಮ ನೌಕಾನೆಲೆಗೆ ದೇಶದ ವಿವಿಧೆಡೆಯ ಸಂಸ್ಥೆಗಳನ್ನೊಳಗೊಂಡ ತಂಡ ಜನವರಿ 20ರಂದು ಬುಧವಾರ ಭೇಟಿ ನೀಡಲಿದೆ. ಬುಧವಾರ ಬೆಳಗ್ಗೆ ವಿಮಾನದ ಮೂಲಕ ಗೋವಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಅಲ್ಲಿಂದ ರಸ್ತೆ ಮಾರ್ಗವಾಗಿ ಈ ತಂಡ ನೌಕಾನೆಲೆಗೆ ಭೇಟಿ ನೀಡಲಿದೆ. ಸಂಸತ್ತಿನ ರಕ್ಷಣಾ ಇಲಾಖೆಯ ಸ್ಥಾಯಿ ಸಮಿತಿಯಲ್ಲಿ ಒಟ್ಟು 21 ಲೋಕಸಭಾ ಸದಸ್ಯರು ಹಾಗೂ 10 ರಾಜ್ಯಸಭಾ ಸದಸ್ಯರಿದ್ದು, ಇದರಲ್ಲಿ ಸದ್ಯದ ಮಾಹಿತಿಯ ಪ್ರಕಾರ ಸಮಿತಿಯ 12 ಸಂಸದರು ಆಗಮಿಸುತ್ತಿರುವುದು ಖಚಿತವಾಗಿದೆ. ಈ ತಂಡದಲ್ಲಿ ಎಐಸಿಸಿ ಮುಖಂಡರು ಆಗಿರುವ ರಾಹುಲ್ ಗಾಂಧಿ, ಎನ್ಸಿಪಿ ಮುಖಂಡರು ಆಗಿರುವ ಶರದ್ ಪವಾರ್, ಜುಯಲ್ ಓರಂ, ಅಜಯ್ ಭಟ್, ಪ್ರೊಫೆಸರ್ ಡಾಕ್ಟರ್ ರಾಮಶಂಕರ್ ಕಟೇರಿಯಾ, ಜುಗಲ್ ಕಿಶೋರ್ ಶರ್ಮಾ, ಡಾಕ್ಟರ್ ಶ್ರೀಕಾಂತ್ ಏಕನಾಥ್ ಶಿಂದೆ, ಪ್ರತಾಪ್ ಸಿಂಹ, ಪ್ರೇಮ್ ಚಂದ್ರಗುಪ್ತ, ಸಂಜಯ್ ರಾವತ್, ಕಾಮಕ್ಯ ಪ್ರಸಾದ್, ಸುಧಾಂಶು ತ್ರಿವೇದಿ, ರಾಹುಲ್ ಗಾಂಧಿ ಹಾಗೂ ಶರದ್ ಪವಾರ್ಗೆ Z+ ಸೆಕ್ಯೂರಿಟಿ ಇದ್ದು, ಸಮಿತಿಯು 6 ಸಂಸದರಿಗೆ Y+ ಸೆಕ್ಯೂರಿಟಿ ನೀಡಲಾಗಿದೆ. ಇನ್ನು 3 ಸಂಸದರಿಗೆ Y ಸೆಕ್ಯೂರಿಟಿ ಇರುವ ಹಿನ್ನೆಲೆಯಲ್ಲಿ ಗೋವಾ ಗಡಿ ಮಾಜಳಿಯಿಂದ ಕಾರವಾರದ ಅರಗ ಗ್ರಾಮದವರೆಗೆ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲು ಸಿದ್ಧತೆ ನಡೆದಿದೆ. ಬುಧವಾರ ಮಧ್ಯಾಹ್ನದ ವೇಳೆಗೆ ಸಂಸದರ ತಂಡ ಕದಮ ನೌಕಾನೆಲೆಗೆ ಆಗಮಿಸಿ ನೌಕಾನೆಲೆಯ ವೀಕ್ಷಣೆ ನಂತರ ಸಂಜೆಯ ವೇಳೆಗೆ ವಾಪಸ್ ಗೋವಾ ಮಾರ್ಗದ ಮೂಲಕ ತೆರಳಲಿದ್ದಾರೆ ಎನ್ನಲಾಗಿದ್ದು, ಸಂಸದರು ಬರುವ ಮಾರ್ಗದಲ್ಲಿ ಜೀರೋ ಟ್ರಾಫಿಕ್ ಮಾಡಿ ಕರೆದುಕೊಂಡು ಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕದಮ ನೌಕಾನೆಲೆಯಲ್ಲಿ ಸೀಬರ್ಡ್ ಯೋಜನೆ 2ನೇ ಹಂತದ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿದ್ದು, ನೌಕಾನೆಲೆಯಲ್ಲಿ ಆಗುತ್ತಿರುವ ಅಭಿವೃದ್ಧಿ ಚಟುವಟಿಕೆಗಳ ಬಗ್ಗೆ ಹಾಗೂ ನೂತನ ಇತರೆ ಕಾಮಗಾರಿಗಳ ಬಗ್ಗೆ ಸಂಸದರು ಭೇಟಿ ಸಂದರ್ಭದಲ್ಲಿ ಮಾಹಿತಿ ಪಡೆಯಲಿದ್ದಾರೆ ಎನ್ನಲಾಗಿದೆ. ಇನ್ನು ಸಂಸದರ ತಂಡ ನೌಕಾನೆಲೆಗೆ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ನೌಕಾನೆಲೆಯ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕ್ಯಾನರಾ ಪ್ಲಸ್ ನ್ಯೂಸ್ ಕಾರವಾರ.
ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿದ ಅಬಕಾರಿ ಅಧಿಕಾರಿಗಳು ಅರಣ್ಯದಲ್ಲಿ ಅಡಗಿಸಿಟ್ಟ 6,70,800 ರೂಪಾಯಿಯ ಮೌಲ್ಯದ ಅಕ್ರಮ ಮದ್ಯವನ್ನು ಕಾರವಾರದಲ್ಲಿ ವಶಪಡಿಸಿಕೊಂಡಿದ್ದಾರೆ. ಕಾರವಾರ ತಾಲೂಕಿನ ಮಾಜಳಿ ಗ್ರಾಮದಲ್ಲಿರುವ ಚೆಕ್ಪೋಸ್ಟ್ ಸಮೀಪದ ಅರಣ್ಯದಲ್ಲಿ ಗೋವಾ ರಾಜ್ಯದ ಪರವಾನಗಿ ಹೊಂದಿದ್ದ ಮದ್ಯಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿಡಲಾಗಿತ್ತು. ಈ ಬಗ್ಗೆ ಖಚಿತವಾಗಿ ಮಾಹಿತಿ ಪಡೆದ ಅಬಕಾರಿ ಅಧಿಕಾರಿಗಳು ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದಾರೆ. ಒಟ್ಟು 1,423 ಲೀಟರ್ ಗೋವಾ ಮದ್ಯ ಹಾಗೂ 228 ಲೀಟರ್ ಗೋವಾ ಬಿಯರ್ ಅನ್ನ ಕಾಡಿನಲ್ಲಿ ಅಡಗಿಸಿ ಇಡಲಾಗಿತ್ತು. ಗೋವಾದಲ್ಲಿ ಮದ್ಯಕ್ಕೆ ದರ ಕಡಿಮೆ ಇದ್ದು ಅದನ್ನು ಅಕ್ರಮವಾಗಿ ಕಾರವಾರ ಸೇರಿದಂತೆ ಗಡಿ ಭಾಗಗಳಿಗೆ ತಂದು ಕರ್ನಾಟಕದ ದರದಲ್ಲಿ ಮಾರಾಟ ಮಾಡಿ ಹಣ ಗಳಿಸುವ ದಂಧೆ ಚಾಲ್ತಿಯಲ್ಲಿದೆ. ಇದೇ ಉದ್ದೇಶದಿಂದಲೇ ಗೋವಾದ ಮದ್ಯವನ್ನು ಕರ್ನಾಟಕದ ಗಡಿಯೊಳಕ್ಕೆ ತಂದು ದಾಸ್ತಾನು ಮಾಡಿಡಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡಿರುವ ಅಬಕಾರಿ ಅಧಿಕಾರಿಗಳು ಈ ಸಂಬಂಧ ತನಿಖೆ ಮುಂದುವರಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್ ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲರ್ಸ್ ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ IGI ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಅಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನ ಖರೀದಿಸಲು ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಹಿಂದೆ ಭೇಟಿ ನೀಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿದೊಡ್ಡ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಮಿಲನ ಎಂಟರ್ಪ್ರೈಸಸ್ ಕಾರವಾರ. ನಮ್ಮಲ್ಲಿ ಜಗತ್ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಫರ್ನಿಚರ್ಸ್ಗಳಾದ ಸೋಫಾ, ಡೈನಿಂಗ್ ಟೇಬಲ್, ಆರಾಮದಾಯಕ ಚೇರ್ಸ್, ಬೆಡ್ರೂಮ್ ಕಾಟ್, ಇನ್ನಿತರೆ ಪೀಠೋಪಕರಣಗಳು, ಇಲೆಕ್ಟ್ರಾನಿಕ್ ವಸ್ತುಗಳಾದ ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, LED ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, AC, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ಗ್ಯಾಸ್ ಸ್ಟೌವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ದರದಲ್ಲಿ ಲಭ್ಯ. ಬೇರೆಲ್ಲೂ ಸಿಗದ ಡಿಸ್ಕೌಂಟ್ ಗುಣಮಟ್ಟದ ತ್ವರಿತ ಸೇವೆ, ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್, ವಿಶೇಷ ಆಫರ್ ಜೊತೆಗೆ 0% ಬಡ್ಡಿ ದರದಲ್ಲಿ ಸುಲಭ ಕಂತುಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸುವ ಮೂಲಕ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಹಿಂದೆ ಭೇಟಿ ನೀಡಿ. ಮಿಲನ ಎಂಟರ್ಪ್ರೈಸಸ್, ನಿಯರ್ ಮುಲ್ಲಾ ಸ್ಟಾಪ್, ಕಾಜುಬಾಗ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9606774854. ಜಿಲ್ಲೆಯಲ್ಲಿ 5 ಶೋರೂಮ್ಗಳಿದ್ದು ಜೂಲಿಯಸ್ ಬಿಲ್ಡಿಂಗ್, ಕೃಷಿ ಇಲಾಖೆ ಕಚೇರಿ ಎದುರು, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೊಬೈಲ್ ಸಂಖ್ಯೆ 9591638030. ಸೀಮಾ ಕಾಂಪ್ಲೆಕ್ಸ್, ನಿಯರ್ ಮೋನಿ ಬಸ್ತಿ, ಮೇನ್ ರೋಡ್, ಭಟ್ಕಳ. ಮೊಬೈಲ್ ಸಂಖ್ಯೆ 9606569806. ಇಂಡಿಯನ್ ಬ್ಯಾಂಕ್ ಎದುರು, CP ಬಜಾರ್ ರೋಡ್, ಸಿರಸಿ. ಮೊಬೈಲ್ ಸಂಖ್ಯೆ 6364776534. JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 6364776533. KS ಬಿಲ್ಡಿಂಗ್, ಮೋತಿ ರೋಡ್, ಹಳಿಯಾಳ. ಮೊಬೈಲ್ ಸಂಖ್ಯೆ 9740472234. ಸ್ಮೂತ್ ಅಂಡ್ ಕಂಫರ್ಟ್ ಡ್ರೈವ್ಗೆ ಪ್ರಸಿದ್ಧವಾದ ರೆನಾಲ್ಟ್ ಕಾರ್ ಶೋರೂಮ್ ಹೊನ್ನಾವರ. ನಮ್ಮಲ್ಲಿ ಪ್ರತಿಷ್ಠಿತ ರೆನಾಲ್ಟ್ ಕಂಪನಿಯ ಟ್ರೈಬರ್, ವಿಡ್, ಡಸ್ಟರ್ ಮಾಡೆಲ್ಗಳು ವಿಭಿನ್ನ ಕಲರ್ಸ್ಗಳಲ್ಲಿ ಲಭ್ಯ. ಸ್ಮೂತ್ ಡ್ರೈವ್, ಕಂಫರ್ಟ್ ಡ್ರೈವ್, ಹೆಚ್ಚು ಸಿಟ್ಟಿಂಗ್ ಕೆಪಾಸಿಟಿ ಜೊತೆಗೆ ಉತ್ತಮ ಮೈಲೇಜ್ ನೀಡಲಿದೆ. ನಿಮಗಿಷ್ಟವಾದ ರೆನಾಲ್ಟ್ ಕಾರುಗಳಿಗೆ ಬೆಸ್ಟ್ ಪ್ರೈಸ್ ನೀಡಲಾಗುವುದು. ಎಕ್ಸ್ಚೇಂಜ್ ಆಫರ್ ಜೊತೆಗೆ ಸ್ಥಳದಲ್ಲೇ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು. ಅತ್ಯುತ್ತಮ ಗುಣಮಟ್ಟದ ಮತ್ತು ಗ್ರಾಹಕರ ಬಜೆಟ್ಗೆ ಹೊಂದುವಂತಹ ರೆನಾಲ್ಟ್ ಕಾರ್ಗಳನ್ನು ಖರೀದಿಸಲು ಒಮ್ಮೆ ಭೇಟಿ ನೀಡಿ. ರೆನಾಲ್ಟ್ ಕಾರ್ ಶೋರೂಮ್, MA ಪೈಲ್, ಮೇನ್ ರೋಡ್, ಹೊನ್ನಾವರ. ಸಂಪರ್ಕಿಸಿ ಮಂಜುನಾಥ್ ನಾಯ್ಕ್. ಮೊಬೈಲ್ ಸಂಖ್ಯೆ 7022044164. Renault, passion for life.
ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ ಕೆಮ್ಮು ಅಂತು ಚೆಕಪ್ ಮಾಡಿಸಿ. 2 ವಾರಗಳಿಗಿಂತ ಹೆಚ್ಚು ದೀರ್ಘಾವಧಿಯ ಕೆಮ್ಮು, ಕಫ, ಜ್ವರ, ತೂಕದಲ್ಲಿ ಇಳಿಕೆ, ಹಸಿವೆಯಾಗದಿರುವುದು, ಕುತ್ತಿಗೆ, ಕಂಕುಳ ಸಂಧಿಗಳಲ್ಲಿ, ಗಂಟುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಇಂತಹ ಲಕ್ಷಣಗಳಿದ್ದಲ್ಲಿ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯರೋಗ ತಪಾಸಣೆ ಮಾಡಿಸಿಕೊಳ್ಳಲು ವೈದ್ಯರು, ಮನೆಗೆ ಭೇಟಿ ನೀಡುವ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಕಾರ್ಯಕರ್ತೆಯರಿಂದ ಸಲಹೆಗಳನ್ನು ಪಡೆಯಬಹುದು. ನೆನಪಿಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಷಯರೋಗ ಸಂಬಂಧಿತ ಚಿಕಿತ್ಸೆ ಸಂಪೂರ್ಣ ಉಚಿತ. ಸರಿಯಾದ ಚಿಕಿತ್ಸೆಯಿಂದ ಕ್ಷಯರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಬಹುದು. ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉತ್ತರ ಕನ್ನಡದ ಪ್ರಕಟಣೆಯಾಗಿದೆ. ವಿಭಿನ್ನ ಡಿಸೈನ್ಗಳ ಆಕರ್ಷಕ ಬಟ್ಟೆಗಳ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರ ಬೃಹತ್ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ ಭಟ್ಕಳ. ನಮ್ಮಲ್ಲಿ ಮದುವೆ ಜವಳಿ ಸೀರೆಗಳು, ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿ, ಸೂಟಿಂಗ್, ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ಬಾಬಾ ಸೂಟ್ಸ್, ಚುಡಿದಾರ, ಮಕ್ಕಳ ಡ್ರೆಸ್, ಫ್ರಾಕ್, ರೆಡಿಮೇಡ್ ಡ್ರೆಸ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿವಿಧ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಬಟ್ಟೆಗಳು, ವೆರೈಟಿ ಸಾರಿಗಳು ಆಕರ್ಷಕ ದರದಲ್ಲಿ ದೊರೆಯುತ್ತದೆ. ವಿವಾಹ, ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% 30% ರಿಯಾಯಿತಿ ನೀಡಲಾಗುವುದು. ಇಂದೇ ಭೇಟಿ ನೀಡಿ. ಜಯಲಕ್ಷ್ಮಿ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕಟ್ಟಡ ಕಾಮಗಾರಿಗಳಿಗೆ ಅಗತ್ಯವಾದ ಸಾಮಗ್ರಿಗಳ ಬೃಹತ್ ಮಳಿಗೆ ನಾಯ್ಕ್ ಎಂಟರ್ಪ್ರೈಸಸ್ ಸ್ಟೀಲ್ ಅಂಡ್ ಸಿಮೆಂಟ್, ಅಳವೆಕೋಡಿ, ಕುಮಟಾ. ನಮ್ಮಲ್ಲಿ ಮನೆ ಸೇರಿದಂತೆ ವಿವಿಧ ಕಟ್ಟಡಗಳ ಕಾಮಗಾರಿಗಳಿಗೆ ಅಗತ್ಯವಾದ ಸಿಮೆಂಟ್, ಸ್ಟೀಲ್ ರಾಡ್, ಶೀಟ್ಸ್, ವಾಟರ್ ಟ್ಯಾಂಕ್, ಕಬ್ಬಿಣದ ರಾಡ್, ಸಿಮೆಂಟ್ ಬ್ಲಾಕ್, ಇಟ್ಟಂಗಿ, ಪೈಪ್ಗಳು, ಕಿಚನ್ ಬೇಸಿನ್, ಬಾತ್ರೂಮ್, ಟಾಯ್ಲೆಟ್ನ ಸಾಮಗ್ರಿಗಳು ಸೇರಿದಂತೆ ಕಟ್ಟಡಗಳ ನಿರ್ಮಾಣಕ್ಕೆ ಸಂಬಂಧಿಸಿ ಎಲ್ಲಾ ಸಾಮಗ್ರಿಗಳು ಲಭ್ಯ. ರೀಸನೇಬಲ್ ರೇಟ್ನಲ್ಲಿ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಪೂರೈಸಲಾಗುವುದು. ಭೇಟಿ ನೀಡಿ. ನಾಯ್ಕ್ ಎಂಟರ್ಪ್ರೈಸಸ್ ಸ್ಟೀಲ್ ಅಂಡ್ ಸಿಮೆಂಟ್, ಅಳವೆಕೋಡಿ, NH 66, ಕುಮಟಾ. ಸಂಪರ್ಕಿಸಿ 8867223234 ಹಾಗೂ 6362896522. ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಹೃದಯ ಚಿಕಿತ್ಸಾ ಶಿಬಿರ ಜನವರಿ 22ರಿಂದ 24ರವರೆಗೆ ನಡೆಯಲಿದೆ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 18 ವರ್ಷಗಳಿಂದ ಸುಮಾರು 30,000ಕ್ಕೂ ಅಧಿಕ ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿರುವ ಪ್ರತಿಷ್ಠಿತ ಸಂಸ್ಥೆಯಿಂದ 3 ದಿನಗಳ ಈ ಶಿಬಿರ ನಡೆಯಲಿದೆ. ಕೋವಿಡ್-19 ನಿಯಮಾವಳಿಗಳ ಪ್ರಕಾರ ಶಿಬಿರ ನಡೆಯಲಿದ್ದು, ಮಾಸ್ಕ್ ಧರಿಸುವಿಕೆ ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಬೆಳಿಗ್ಗೆ 6ರಿಂದ ಶಿಬಿರ ಆರಂಭವಾಗಲಿದೆ. 3D ವಾಸ್ತುಲ್ಯಾಪ್ಟಿಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ವಯೋಡ್ರಾಪ್ಸ್, ಎಕ್ಸೆಲ್ ಔಷಧವೂ ಲಭ್ಯ. ದೂರದ ಮಹಾನಗರಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವ ಬದಲು ನಿಮ್ಮ ಮನೆ ಬಾಗಿಲಲ್ಲೇ ರಿಯಾಯಿತಿ ದರದಲ್ಲಿ ದೊರೆಯಲಿದೆ ಗುಣಮಟ್ಟದ ಚಿಕಿತ್ಸೆ. ಶಸ್ತ್ರಚಿಕಿತ್ಸೆ ಇಲ್ಲದೆ ಸಾವಿರಾರು ರೋಗಿಗಳು ಪುಣೆಗೆ ಬಂದು ಗುಣಮುಖರಾಗಿದ್ದಾರೆ. ಸೀಮಿತ ಜನರಿಗೆ ಮಾತ್ರ ಈ ಅವಕಾಶ ಲಭ್ಯವಿದ್ದು, ತಕ್ಷಣ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ನೋಂದಣಿಗಾಗಿ ಜಗದೀಶ್ ವಿ ನಾಯ್ಕ್, ಮೊಬೈಲ್ ಸಂಖ್ಯೆ 7020642285. ನಂದಾ ಟಿ ನಾಯ್ಕ್, ಮೊಬೈಲ್ ನಂಬರ್ 9845706305 ಮತ್ತು ಸೂರ್ಯಕಾಂತ್ ಟಿ ನಾಯ್ಕ್, ಮೊಬೈಲ್ ಸಂಖ್ಯೆ 8618185329ಗೆ ಸಂಪರ್ಕಿಸಬಹುದು. ಚಿಕಿತ್ಸೆಗೆ ಒಳಪಡುವವರು ಅನುಸರಿಸಬೇಕಾದ ಕ್ರಮಗಳ ಕುರಿತು ವಿಚಾರಿಸಲು ಪ್ರಸನ್ನ 9822598589ಗೆ ಸಂಪರ್ಕಿಸಿ. ವಿಶೇಷ ಸೂಚನೆ: ಕಳೆದ ವರ್ಷ ಶಿಬಿರದಲ್ಲಿ ಚಿಕಿತ್ಸೆ ಪಡೆದವರು ಈ ಶಿಬಿರದಲ್ಲಿ ಪಾಲ್ಗೊಳ್ಳುವ ಮುನ್ನ 3 ದಿನಗಳ ಕಾಲ ಈ ಔಷಧಿ ಬಿಡಬೇಕು. ನೆನಪಿಡಿ, ಹೃದಯ ಚಿಕಿತ್ಸಾ ಶಿಬಿರ ಜನವರಿ 22, 23 ಮತ್ತು 24ರಂದು. ಸ್ಥಳ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿ, ಕಾರವಾರ. ಬೆಳಿಗ್ಗೆ 6 ಗಂಟೆಯಿಂದ. ಜೋಯಿಡಾದ ಗಣೇಶಗುಡಿ ಭಾಗದಲ್ಲಿರುವ ಸಾರ್ವಜನಿಕ ಕೆಪಿಸಿ ಆಸ್ಪತ್ರೆಯಲ್ಲಿ ಔಷಧ ಮತ್ತು ಚಿಕಿತ್ಸೆ ಬಂದ್ ಮಾಡಿದಾಗಿದ್ದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ.
ಸೂಪಾ ಜಲಾಶಯಕ್ಕೆ ಜಾಗ ಬಿಟ್ಟುಕೊಟ್ಟ ಜನತೆಗೆ ಸರ್ಕಾರ ಜನರ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ಮಾಡುತ್ತಿದ್ದರೂ ತಾಲೂಕಿನ ಗಣೇಶಗುಡಿ ಆಸ್ಪತ್ರೆಯಲ್ಲಿ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರಿಗೆ ಯಾವುದೇ ಸೌಲಭ್ಯ ಸಿಗದ ಕಾರಣ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಅವೇಡ, ಕುರಂದಿ, ಗಣೇಶಗುಡಿ, ಇಳವ, ಬಾಡಗುಂದ, ಕೊನಡ, ಉಸೋಡ ಈ ಗ್ರಾಮಗಳ ಜನರು ಸೂಪಾ ಮುಳುಗಡೆಯಾದ ನಂತರ ಗಣೇಶಗುಡಿ ವಿದ್ಯುತ್ ನಿಗಮದ ಆಸ್ಪತ್ರೆಯಲ್ಲಿ ಔಷಧೋಪಚಾರ ಪಡೆಯುತ್ತಿದ್ದರು. ಅಕ್ಕಪಕ್ಕದ ಹಳ್ಳಿಗಳ ಈ ಜನತೆಗೆ ಈಗ ವಿದ್ಯುತ್ ನಿಗಮದ ಆಸ್ಪತ್ರೆಯಲ್ಲಿ ಔಷಧೋಪಚಾರ ನೀಡದ ಕಾರಣ ಜನರಿಗೆ ತೊಂದರೆಯಾಗುತ್ತಿದ್ದು, ನಮಗೆ ಪ್ರತ್ಯೇಕ ಆಸ್ಪತ್ರೆ ಕೊಡಿ, ಇಲ್ಲವೇ ಮೊದಲಿನಂತೆ ಗಣೇಶಗುಡಿ ಆಸ್ಪತ್ರೆಯಲ್ಲಿ ಆರೈಕೆ ಕೊಡಿ, ದೂರದ ದಾಂಡೇಲಿ, ಜೊಯ್ಡಾ, ರಾಮನಗರಗಳಿಗೆ ಹೋಗಲು ಸಾಧ್ಯವಿಲ್ಲ ಎಂದು ಜಿಲ್ಲಾಧಿಕಾರಿಯವರಿಗೆ ಇಲ್ಲಿಯ ನೂರಾರು ಸಾರ್ವಜನಿಕರು ಮನವಿ ಮಾಡಿದ್ದಾರೆ. ಗಣೇಶಗುಡಿ ಭಾಗದ ಜನರಿಗೆ ಅನಾರೋಗ್ಯವಾದಲ್ಲಿ ಜೊಯ್ಡಾ ಅಥವಾ ರಾಮನಗರಕ್ಕೆ ಸಾಗಬೇಕು. ಅಲ್ಲಿಗೆ ಸಾಗಬೇಕಾದರೆ ವಾಹನ ಸೌಲಭ್ಯ ಇಲ್ಲ, ಸರ್ಕಾರಿ ಬಸ್ಸುಗಳು ಸರಿಯಾದ ಸಮಯಕ್ಕೆ ಇರುವುದಿಲ್ಲ. ಹೀಗಾಗಿ ಇಲ್ಲಿಯ ಜನರಿಗೆ ಅನಾರೋಗ್ಯವಾದಲ್ಲಿ ಬಹಳಷ್ಟು ತೊಂದರೆ ಉಂಟಾಗುತ್ತಿದ್ದು, ಕೂಡಲೇ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಂಡು ಗಣೇಶಗುಡಿ ಆಸ್ಪತ್ರೆಯಲ್ಲಿಯೇ ಜನರಿಗೆ ಚಿಕಿತ್ಸೆ ನೀಡುವಂತಾಗಬೇಕಿದೆ. ಮನೆ ಮಠ ಬಿಟ್ಟುಕೊಟ್ಟ ಜನರಿಗೆ ಇದೇನಾ ಉಡುಗೊರೆ? ಸೂಪಾ ಜಲಾಶಯ ಇದು ವಿಶ್ವವಿಖ್ಯಾತೆಯಾಗಿದೆ. ಆದರಿನ್ನೂ ಪ್ರಯೋಜನ? ಇಲ್ಲಿ ಜಲಾಶಯಕ್ಕಾಗಿ ಜಾಗ ಬಿಟ್ಟುಕೊಟ್ಟ ಜನರಿಗೆ ಇಂದು ಅನ್ಯಾಯವಾಗುತ್ತಿರುವುದು ಬೇಸರದ ಸಂಗತಿ. ಸರ್, ನಮ್ಮ ಸ್ಥಳೀಯ ಜನಕ್ಕೆ KPC ಅವರು ಯಾವುದೇ ಸರ್ಕಾರದ ಸೌಲಭ್ಯ ಇಷ್ಟು ವರ್ಷ ಕೊಟ್ಟಿದ್ದರು. ಈಗ ಅದನ್ನೆಲ್ಲ ಬಂದ್ ಮಾಡಿ ಮಾನ್ಯ KPC ವ್ಯವಸ್ಥಾಪಕ ನಿರ್ದೇಶಕರು ಇಲ್ಲಿ ಔಷಧ ಈ ಥರ ನೀಡಲಾಗುವುದಿಲ್ಲ ಅಂಥೇಳಿ ನೋಟಿಸ್ ಬೋರ್ಡ್ ಹಾಕ್ಸ್ಯಾರ. ಆದ್ದರಿಂದ ನಮ್ಗೆ ಅವ್ರ ಬದಲು ಕರ್ನಾಟಕ ಸರ್ಕಾರದಿಂದ ಏನೇ ಸೌಲಭ್ಯ ಸಿಕ್ಕರೆ ಅದು ಮಾಡಿಕೊಡ್ಬೇಕಂತ ಹೇಳಿ ಜಿಲ್ಲಾಡಳಿತಕ್ಕೆ ನಾವು ಮನವಿ ಮಾಡೀವಿ. ಮಾನ್ಯ ಉಸ್ತುವಾರಿ ಮಂತ್ರಿಗೂ ಮಾಡೀವಿ, RV ದೇಶಪಾಂಡೆ ಅವ್ರು ಮಾಡೀವಿ, MLC ಸಾಹೇಬರು ಮಾಡೀವಿ, ಮತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗೆ, ತಾಲೂಕು ಅಧಿಕಾರಿಗಳಿಗೆ ಎಲ್ಲ ಮನವಿ ಮಾಡಿವಿ. ಆದ್ದರಿಂದ ತಾವು ನಮ್ಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕ ನಾವು ನಿಮ್ಮ ಕಡೆ ಕೇಳ್ತಾ ಇದ್ದೀವಿ. ಹಲವಾರು ದಿನಗಳಿಂದ ಗಣೇಶಗುಡಿ ಆಸ್ಪತ್ರೆಯಲ್ಲಿ ಸಾರ್ವಜನಿಕವಾಗಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಕೆಲ ದಿನಗಳಿಂದ ಇಲ್ಲಿ ಸಾರ್ವಜನಿಕರಿಗೆ ಚಿಕಿತ್ಸೆ ಬಂದ್ ಮಾಡಲಾಗಿದ್ದು, ಕೇವಲ KPC ಜನರಿಗಷ್ಟೇ ಚಿಕಿತ್ಸೆ ಮತ್ತು ಔಷಧ ನೀಡುತ್ತಿರುವುದು ಜಾಗಕ್ಕಾಗಿ ಜಾಗ ಬಿಟ್ಟ ಇಲ್ಲಿಯ ಜನರಿಗೆ ಅನ್ಯಾಯವಾಗಿದೆ. ವಿದ್ಯುತ್ ನಿಗಮದ ಮುಖ್ಯಾಧಿಕಾರಿ ನಿಗಮದ ಸಿಬ್ಬಂದಿ ಬಿಟ್ಟು ಬೇರೆ ಜನರಿಗೆ ಆಸ್ಪತ್ರೆಯಿಂದ ಯಾವುದೇ ಸೌಲಭ್ಯ ನೀಡಬಾರದು ಎಂದು ಆದೇಶ ನೀಡಿರುವುದೇ ಇದಕ್ಕೆ ಕಾರಣವಾಗಿದ್ದು, ಸಾರ್ವಜನಿಕರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ಸಾಮಾಜಿಕ ಕಾರ್ಯಕರ್ತ ಶರಣಪ್ಪ ಗದ್ದಿ ನೂರಾರು ಜನರ ಸಹಿ ಇರುವ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುತ್ತಾರೆ. ಸಾಮಾಜಿಕ ಕಾರ್ಯಕರ್ತ ಶರಣಪ್ಪ ಗುದ್ದಿ ಮಾತನಾಡಿ, ಗಣೇಶಗುಡಿ ಜಲಾಶಯಕ್ಕೆ ಜಾಗ ಬಿಟ್ಟು ಕೊಟ್ಟ ರೈತರಿಗೆ ಜನರಿಗೆ ಅನ್ಯಾಯವಾಗುತ್ತಿದೆ. ಕೂಡಲೇ ಇಲ್ಲಿ ಸಾರ್ವಜನಿಕರಿಗೂ ಔಷಧ ಮತ್ತು ಚಿಕಿತ್ಸೆ ಸಿಗುವಂತಾಗಬೇಕು. ಜೊಯ್ಡಾ ತಾಲೂಕು ವಿಸ್ತಾರವಾಗಿದ್ದು, ಇಲ್ಲಿಯ ಜನತೆಗೆ ಆಸ್ಪತ್ರೆಗೆ ಸಾಗಲು ತೊಂದರೆಗಳಿವೆ ಎಂದು ತಿಳಿಸಿದ್ದಾರೆ. ಏರಿಯಾದಲ್ಲಿ ಗಣೇಶಗುಡಿ ಆಗಲಿ, ಅವೇಡ ಆಗಲಿ, ಇವು ಪಂಚಾಯತಿಯಲ್ಲಿ ಒಂದು ಆರೋಗ್ಯ ಕೇಂದ್ರ ಇಲ್ಲ. ಇದರ ಹಿಂದೆ KPC ಅವ್ರ ಕಡೆಯಿಂದ ಆಸ್ಪತ್ರೆ ನಿರ್ಮಾಣವಾಗಿದೆ. ಆಸ್ಪತ್ರೆ ಇನ್ನೂವರೆಗೂ ಇದೆ. ಇವಾಗ ನಮ್ಮ ಗ್ರಾಮಸ್ಥರಿಗಾಗಲಿ KPC ಎಂಪ್ಲಾಯ್ ಬಿಟ್ಟು ಉಳಿದಿದ್ದ ಯಾರಿಗೂ ಅಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇಲ್ಲ. ಮುಂಚೆ ಕೊಡ್ತಾಯಿದ್ರು, ಇವಾಗ ಬಂದ್ ಮಾಡಿದ್ದಾರೆ. ಇವಾಗ ಈ ಮೂಲಕ ಹೇಳೋದೇನೆಂದರೆ, ನಮಗೆ ಒಂದು ನಮ್ಮದೇ ಆದಂತಹ ಸರ್ಕಾರ ಕಡೆಯಿಂದ ಒಂದು ಆರೋಗ್ಯ ಕೇಂದ್ರ ಬೇಕು. ಇದರ ಅವಶ್ಯಕತೆ ಎಲ್ಲಕ್ಕೂ ಬೇಕಾಗುತ್ತೆ. ಮುಖ್ಯವಾಗಿ ಆರೋಗ್ಯ ಕೇಂದ್ರ ಇಲ್ಲ ಅಂದರೆ ನಾವು ಸರ್ಕಾರ ಜೊತೆ ಇದೇ ಮಾತು ಕೇಳ್ತಿದ್ದೇವೆ, ಒಂದು ಆರೋಗ್ಯ ಕೇಂದ್ರವನ್ನು ನಮಗೆ ವಹಿಸ್ಕೊಡಿ. ಯಾಕಂದರೆ ಇದು ಗಣೇಶಗುಡಿ ಏರಿಯಾನೇ ಇದೆಯಲ್ಲ, ಇಳುವ ಗ್ರಾಮ, ಇವು ಟೂರಿಸ್ಟಿಗೆ ಸಂಬಂಧಪಟ್ಟು, ಪ್ರವಾಸಿಗೆ ಸಂಬಂಧಪಟ್ಟು. ಅದ್ರ ಜೊತೆಗೆ ಅಲ್ಲಿ ಬರುವಂಥ ಪ್ರವಾಸಿಗರಿಗೆ ಏನೂ ಅಪಘಾತ ಆಯಿತು, ಇದಕ್ಕಾಗಲಿ ನಾವು ಅವರಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಇಲ್ಲಿ ಹತ್ತಿರದಲ್ಲಿ ಯಾವುದೇ ಆರೋಗ್ಯ ಕೇಂದ್ರವಿಲ್ಲ. ನಾವು ಹೋಗಬೇಕಂದ್ರೆ ಯಾವುದೇ ಎಮರ್ಜೆನ್ಸಿಗೆ ನಾವು ದಾಂಡೇಲಿ ಹೋಗಬೇಕಾಗುತ್ತೆ. ದಾಂಡೇಲಿ ಇಲ್ಲಿಂದ 25 ಕಿಲೋಮೀಟರ್ ದೂರ ಇದೆ. ಸೊ ಅಲ್ಲಿವರೆಗೆ ನಮಗೆ ತೊಂದರೆ ಆಗುತ್ತೆ. ಸೊ ಎಲ್ಲರಿಗೂ ಆಗಲಿ, ನಮ್ಮ ಚಿಕ್ಕ ಮಕ್ಕಳಿದ್ದಾರೆ, ಎಲ್ಲರಿಗೂ ಅನುಕೂಲವಾಗುವಂತೆ ಒಂದು ಆರೋಗ್ಯ ಕೇಂದ್ರವನ್ನು ನಮಗೆ ನಿರ್ಮಾಣ ಮಾಡಿಕೊಡಬೇಕಂತ ಸರ್ಕಾರದಲ್ಲಿ ವಿನಂತಿಸುತ್ತೇವೆ. ಕ್ಯಾನರಾ ಪ್ಲಸ್ ನ್ಯೂಸ್ಗಾಗಿ ಸಂದೇಶ್ ದೇಸಾಯಿ, ಜೊಯ್ಡಾ. ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಮಂದಿರ ನಿರ್ಮಾಣದ ನಿಧಿ ಸಮರ್ಪಣಾ ಮಹಾ ಅಭಿಯಾನದ ಅಂಗವಾಗಿ ಜೊಯ್ಡಾದಲ್ಲಿ ನಿಧಿ ಸಮರ್ಪಣಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜೊಯ್ಡಾ ನಿವೃತ್ತ ಮಿಲಿಟರಿ ಸೈನಿಕ ಸಂತೋಷ್ ಸಾವಂತ್, ರಾಮ ಮಂದಿರ ನಿರ್ಮಾಣಕ್ಕೆ ಎಲ್ಲಾ ಹಿಂದೂಗಳು ಕೈಜೋಡಿಸಬೇಕು. ಹನಿ ಹನಿ ಸೇರಿ ಹಳ್ಳವಾಗುವಂತೆ ನಾವು ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರವನ್ನು ನಿರ್ಮಾಣ ಮಾಡೋಣ ಎಂದರು. ನಿಧಿ ಸಂಗ್ರಹಣ ಅಂತ ಹೇಳಿ ಅದು ಪ್ರತಿಯೊಂದು ರಾಜ್ಯವಾರು, ಜಿಲ್ಲಾವಾರು, ತಾಲೂಕಾವಾರು ಪ್ರತಿಯೊಬ್ಬರಿಗೆ ಗುಂಪಲ್ಲಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇದರ ಅರ್ಥ ಪ್ರತಿಯೊಬ್ಬರು ರಾಮನ ಭಕ್ತ ಇರ್ತಿದ್ದಾರೆ, ಅವ್ರಿಗೆ ಅರಿವಿರುವುದಿಲ್ಲ, ಗೊತ್ತಿರುವುದಿಲ್ಲ ರಾಮ ಮಂದಿರ ಕಟ್ತಾ ಇದ್ದಾರೆ, ಯಾವ ರೀತಿ ಕಟ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೊಂದು ತನ್ನೊಂದೊಂದೊಂದು ಆಸೆ ಇರ್ತದೆ, ನನ್ನಿಂದ ಏನಾದರೂ ದೇವರಿಗೆ ಕಾಣಿಕೆಯಾಗಿ ಕೊಡಬೇಕು ಅದು ಇರ್ತದೆ. ಅದಕ್ಕಾಗಿ ನಾವು ನಿಧಿ ಸಂಗ್ರಹಣಾ ಕಾರ್ಯಕ್ರಮ ಅಂಥೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈಗ ಪ್ರತಿಯೊಂದು ಮನೆ ಮನೆಗೆ ಭೇಟಿ ನೀಡಿ ಅವರು ರಾಮ ಮಂದಿರದ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವ್ರು ಎಷ್ಟನ್ನು ಕೊಡ್ತಾರೆ, ಅವರು ಆದಷ್ಟು ಏನು ನಿಧಿ ಕೊಡ್ತಾರೆ ಅದನ್ನು ನಾವು
ರಾಮ ಮಂದಿರ ಟ್ರಸ್ಟಿಗೆ ಬ್ಯಾಂಕ್ ಮುಖಾಂತರ ಕಳಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಜೋಯಿಡಾದ ವಿನಯ್ ದೇಸಾಯಿ, ಮಹೇಂದ್ರ ಹರ್ಚಿಲಕರ, ಅನಿಲ್ ಪಟ್ಟೆ, ವೈಭವ ನಾಯ್ಕ್, ವಿಪಿ ದೇಸಾಯಿ, ಮಂಜುನಾಥ್ ಶೆಟ್ಟಿ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾನ್ರಾ ಪ್ಲಸ್ ನ್ಯೂಸ್, ಜೋಯಿಡಾ. ಜೋಯಿಡಾದ ಅಲಿಡಾದ ಶ್ರೀರಾಮ ಮಂದಿರದಲ್ಲಿ ಮಂಗಳವಾರ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಪಕ್ಷವನ್ನು ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ಹೆಗಡೆ, ಇಂದು 3 ಜನ ಅವೇಡಾ ಗ್ರಾಮ ಪಂಚಾಯತ್ ಸದಸ್ಯರಿಂದ 300ಕ್ಕೂ ಹೆಚ್ಚು ಜನ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇದು ಸಂತಸದ ವಿಷಯ. ಸರ್ಕಾರದ ಸವಲತ್ತುಗಳು ಪ್ರತಿಯೊಬ್ಬ ಜನರಿಗೂ ಮುಟ್ಟಬೇಕು ಎನ್ನುವುದು ಬಿಜೆಪಿ ಪಕ್ಷದ ಧ್ಯೇಯವಾಗಿದೆ. ಇಂದು ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಪಕ್ಷದಲ್ಲಿ ವಿಧಾನಸಭೆಯಲ್ಲಿ ಕುಳಿತುಕೊಳ್ಳಲು ನಾಯಕರು ಇಲ್ಲದಂತಾಗಿದೆ. ಕಾಂಗ್ರೆಸ್ ಪಕ್ಷದವರು ಭ್ರಷ್ಟರು, ಕಳ್ಳರು, ಕುಟುಂಬ ರಾಜಕಾರಣ ಮಾಡಿ ದೇಶ ಕೊಳ್ಳೆ ಹೊಡೆದಿದ್ದಾರೆ ಎಂದರು. ಹಿಂದೂ ಧರ್ಮದ ಸಲುವಾಗಿ ಬಿಜೆಪಿ ಮತ್ತು ನಮ್ಮ ಎಂಪಿ ಅನಂತಕುಮಾರ್ ಹೆಗಡೆ ಬಹಳಷ್ಟು ಹೋರಾಟ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ನಮ್ಮ ದೇಶದ ನಾಯಕರಷ್ಟೇ ಅಲ್ಲ, ವಿದೇಶದಲ್ಲಿಯೂ ನಾಯಕರಾಗಿದ್ದಾರೆ. ಮಿಲಿಟರಿ ಸೈನಿಕರಿಗೆ ಉತ್ತಮ ವ್ಯವಸ್ಥೆ ಮಾಡಿದ್ದಾರೆ. ದೇಶದ ಬದಲಾವಣೆಗೆ ಮೋದಿ ಹಗಲಿರುಳು ದುಡಿದಿದ್ದಾರೆ ಎಂದರು. ಜೋಯಿಡಾ ಬಿಜೆಪಿ ತಾಲೂಕಾಧ್ಯಕ್ಷ ಸಂತೋಷ್ ರಡ್ಕರ್ ಮಾತನಾಡಿ, ಇಲ್ಲಿ ಬಿಜೆಪಿ ಸೇರ್ಪಡೆಯಾದ ಎಲ್ಲರೂ ಎಂದು ಬಿಜೆಪಿ ಪಕ್ಷವನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಏಕೆಂದರೆ ಇವರೆಲ್ಲರೂ ಅವೇಡಾದ ರಾಮ ಮಂದಿರದಲ್ಲಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ ಇದೆ. ಎಲ್ಲರೂ ಸೇರಿ ಪಕ್ಷವನ್ನು ಉತ್ತುಂಗಕ್ಕೆ ಏರಿಸೋಣ ಎಂದರು. ಇದಕ್ಕೆ ಪೂರಕವಾಗಿ ಇವತ್ತಿನ ದಿನ ಅವೇಡಾ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಆಗಿದೆ. ಅವೇಡಾ ಗ್ರಾಮದ ಜನರು ಬಹಳಷ್ಟು ವರ್ಷಗಳ ಕಾಲ ನಮ್ಮ ಪಕ್ಷದ ಒಡನಾಟದಲ್ಲಿ ಇರಲಿಲ್ಲ. ಇವತ್ತು ನರೇಂದ್ರ ಮೋದಿಯವರ ಕಾರ್ಯಕ್ರಮಗಳನ್ನು ಮೆಚ್ಚಿ, ಅವರ ವಿಚಾರಧಾರೆಗಳನ್ನು ಮೆಚ್ಚಿ, BJP ಪಕ್ಷದ ವಿಚಾರಧಾರೆ ಮೆಚ್ಚಿ ನಮ್ಮ ಪಕ್ಷಕ್ಕೇನು ಬಂದಿದ್ದಾರೆ ಅವರಿಗೆ ನಾವು ಸ್ವಾಗತ ಮಾಡ್ತೇವೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ಜೋಯಿಡಾ ತಾಲೂಕಿನ ಅಭಿವೃದ್ಧಿ, ನಮ್ಮ ಯಡಿಯೂರಪ್ಪನವರಿರಲಿ, ನಮ್ಮ ನಾಯಕರಾದ ಅನಂತಕುಮಾರ್ ಹೆಗಡೆ ಅವರಿರಲಿ, ಇವರನ್ನೆಲ್ಲ ತಗೊಂಡು ಮುಂದಿನ ದಿನಗಳಲ್ಲಿ ಜೋಯಿಡಾ ಅಭಿವೃದ್ಧಿಯ ಸಂಗಡ ಅವೇಡಾ ಅಭಿವೃದ್ಧಿಗೂ ನಾವು ಬದ್ಧರಾಗಿದ್ದೇವೆ. ಈ ಜನ ಇವತ್ತೇನು ನಮ್ಮ ಪಕ್ಷಕ್ಕೆ ಜಾಯ್ನ್ ಆಗಿದ್ದಾರೆ, ಇವರಿಗೆ ಯಾವುದೇ ರೀತಿಯ ಭ್ರಮ ನಿರಸನ ಆಗಲಿಕ್ಕೆ ನಾವು ಕೊಡುವುದಿಲ್ಲ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಹಿರಿಯ ನಾಯಕ ತುಕಾರಾಮ್ ಮಾಜ್ರಿಕರ್, ಕಾಂಗ್ರೆಸ್ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ನಡೆಯುತ್ತಿದೆ. ಇಲ್ಲಿರುವ ಹಲವಾರು ಕಾಂಗ್ರೆಸ್ ಗುತ್ತಿಗೆದಾರರು ಕಳ್ಳರು, ಸರ್ಕಾರದಿಂದ ಬಂದ ಹಣವನ್ನು ಕಳಪೆ ಕಾಮಗಾರಿ ಮಾಡಿ ಲೂಟಿ ಮಾಡಿದ್ದಾರೆ. ಕಳ್ಳರ ಕಾಂಗ್ರೆಸ್ ಪಕ್ಷ ಬಿಟ್ಟು ನಮ್ಮ ಬಿಜೆಪಿ ಪಕ್ಷಕ್ಕೆ ಬನ್ನಿ ಎಂದರು. ವೇದಿಕೆಯಲ್ಲಿ ಹಳಿಯಾಳ ಬಿಜೆಪಿ ಅಧ್ಯಕ್ಷ ಗಣಪತಿ ಕರಂಜೇಕರ್, ಅವೇಡಾ ಗ್ರಾಮ ಪಂಚಾಯತ್ ಸದಸ್ಯರಾದ ರೇಣುಕಾ ನಾಯ್ಕ್, ನಾಗೂಕೆ, ಈ ಸಂದರ್ಭದಲ್ಲಿ 100ಕ್ಕೂ ಹೆಚ್ಚು ಜನರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿ ಸೇರ್ಪಡೆಯಾದರು. ಕ್ಯಾನ್ರಾ ಪ್ಲಸ್ ನ್ಯೂಸ್, ಜೋಯಿಡಾ. ಕರ್ನಾಟಕದ ಗಡಿ ಪ್ರದೇಶವನ್ನು ನಾವು ಹರಾಜಿಗಿಟ್ಟಿಲ್ಲ. ಪದೇ ಪದೇ ಕನ್ನಡಿಗರನ್ನ ಕೆರಳಿಸುವ ಕೆಲಸ ಬಿಡದೇ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಅವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಶಾಸಕಿ ರೂಪಲಿ ನಾಯ್ಕ ಅವರು ಎದುರೇಟು ನೀಡಿದ್ದಾರೆ. ಮಹಾ ಸಿಎಂ ಹೇಳಿಕೆಯನ್ನ ಖಂಡಿಸಿರುವ ಅವರು, ಶಾಸಕಿಯಾಗಿರುವ ನಾನು ಕೂಡ ಮರಾಠ ಸಮುದಾಯವನ್ನ ಪ್ರತಿನಿಧಿಸುತ್ತೇನೆ. ಗಡಿ ಪ್ರದೇಶದ ಎಲ್ಲರೂ ಕರ್ನಾಟಕದ ನೆಲ ಜಲ ಬಳಸಿಕೊಂಡು ಇಲ್ಲಿಯವರೆಗೆ ಇದ್ದೇವೆ. ಅವರೇನಾದರೂ ತಮ್ಮ ತಂಟೆಗೆ ಬಂದರೆ ಬಿಡುವುದಿಲ್ಲ, ಎಚ್ಚರ ಇರಲಿ ಎಂದು ಗುಡುಗಿದ್ದಾರೆ. ಉದ್ಧವ್ ಠಾಕ್ರೆ ಅವರೇ, ನೀವು ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದೀರಾ. ಅಲ್ಲಿ ಅಭಿವೃದ್ಧಿ ಕೆಲಸವನ್ನ ಮಾಡಲು ಸಾಕಷ್ಟು ಅವಕಾಶಗಳಿವೆ. ಮೊದಲು ಅಲ್ಲಿನ ಜನರ ವಿಶ್ವಾಸ ಗಳಿಸಿ, ಅದು ಬಿಟ್ಟು ಪದೇ ಪದೇ ನಮ್ಮ ತಂಟೆಗೆ ಬರಬೇಡಿ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ನಡುವಣ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಮಹಾಜನ್ ವರದಿ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣ ನಡೆಯುತ್ತಿದೆ. ಈ ಹಂತದಲ್ಲಿ ಹೇಳಿಕೆ ನೀಡಿದರೆ ನ್ಯಾಯಾಂಗ ನಿಂದನೆಯಾಗಲಿದೆ ಎನ್ನುವ ಕನಿಷ್ಠ ಪ್ರಜ್ಞೆಯೂ ಅವರಿಗೆ ಇದ್ದಂತಿಲ್ಲ ಎಂದಿದ್ದಾರೆ. ಸೊಲ್ಲಾಪುರ, ಅಕ್ಕಲಕೋಟೆ, ಜತ್ತ, ಸಾಂಗ್ಲಿ ಹೀಗೆ ಮಹಾರಾಷ್ಟ್ರದ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನ್ನಡಿಗರೇ ನಿರ್ಣಾಯಕರು. ಹಾಗಂತ ಕನ್ನಡಿಗರು ಈ ಪ್ರದೇಶದ ಮೇಲೆ ಹಕ್ಕು ಸಾಧಿಸಲು ಪ್ರಯತ್ನ ನಡೆಸಿಲ್ಲ. ಆದರೆ ಅಸ್ತಿತ್ವ ಉಳಿಸಿಕೊಳ್ಳಲು ಹಾಗೂ ರಾಜಕೀಯ ಉದ್ದೇಶಕ್ಕಾಗಿ ಇಂತಹ ಹೇಳಿಕೆ ನೀಡುವ ಮೂಲಕ ಗೊಂದಲ ಹುಟ್ಟುಹಾಕುತ್ತಿದ್ದಾರೆ. ರಾಜ್ಯ ಸರ್ಕಾರದ ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಮೂಲಕ ರಾಜ್ಯದಲ್ಲಿನ ಮರಾಠಿಗರ ಭರವಸೆ ಮೂಡಿಸುತ್ತಿದೆ. ಮರಾಠಿಗರು ಮತ್ತು ಕನ್ನಡಿಗರು ಅನ್ಯೋನ್ಯವಾಗಿರುವ ಸಂದರ್ಭದಲ್ಲಿ ಇಂತಹ ಕುತಂತ್ರದ ಹೇಳಿಕೆಗಳಿಗೆ ಬೆಲೆ ಬರಲಾರದು ಎಂದು ತಿಳಿಸಿದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾದಂತಹ ಉದ್ಧವ್ ಠಾಕ್ರೆಯವರು ಕರ್ನಾಟಕದ ಬಗ್ಗೆ, ಗಡಿಭಾಗದ ಬಗ್ಗೆ ಪದೇ ಪದೇ ಕನ್ನಡಿಗರನ್ನು ಕೆರಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರು ಇದನ್ನ ನಿಲ್ಲಿಸಬೇಕು. ನಾವು ಇದನ್ನ ಖಂಡಿಸ್ತಾ ಇದ್ದೇವೆ. ಮುಂದೆ ಬರುವಂತ ದಿನದಲ್ಲಿ ನಾವು ಅವರಿಗೆ ತಕ್ಕ ಪಾಠವನ್ನು ಸಹ ಕಲಿಸ್ತೇವೆ. ಕಾರಣ, ಇವತ್ತು ಕಾರವಾರದ ಶಾಸಕಿಯಾಗಿ ನಾನು ಕೂಡ ಒಬ್ಳು ಮರಾಠ ಸಮುದಾಯಕ್ಕೆ ಸೇರಿದವಳು. ನಾವು ಇಲ್ಲಿ ಮರಾಠದವರಾದ್ರೂ ಕೂಡ ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡಿಗರಾಗಿ ಓದ್ಕೊಂಡು ಇವತ್ತು ನಮ್ಮ ನಾಡಿನ ಜಲ ನೆಲವನ್ನು ನೆಲೆಸ್ಕೊಂಡು ನಾವು ಇದ್ದೇವೆ. ಅವ್ರೇನಾದ್ರೂ ನಮ್ಮ ತಂಟೆಗೆ ಬಂದ್ರೆ ನಾವು ಖಂಡಿತವಾಗಿ ಅವರನ್ನ ಬಿಡುವುದಿಲ್ಲ. ಎಚ್ಚರ ಇರಲಿ. ನಾವೇನು ಕಾರವಾರ ಆಗ್ಲಿ, ಬೆಳಗಾಂ ಆಗ್ಲಿ, ನಮ್ಮ ಕರ್ನಾಟಕದ ಗಡಿಭಾಗ ಇರುವ ಈ 2 ಜಿಲ್ಲೆಗಳನ್ನ ಏನು ಹರಾಜಿಗೆ ಇಟ್ಟಿಲ್ಲ. ತಾವು ತಿಳ್ಕೊಳ್ಬೇಕು. ಮಾಡೋದಿದ್ರೆ ಕೆಲಸ, ಮುಖ್ಯಮಂತ್ರಿ ಆಗಿದ್ದೀರಾ, ನಿಮ್ಮದೇ ಆದ ಕೆಲಸಗಳು ಬಹಳಷ್ಟು ಇದೆ. ನಿಮ್ಮ ಜನರಿಗೆ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿ, ಆ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಮುಂದಿನ ದಿನದಲ್ಲಿ ಮುನ್ನೋಗಿ, ಅದನ್ನ ಬಿಟ್ಕೊಂಡು ಪದೇ ಪದೇ ನಮ್ಮನ್ನ ಕೆರಳಿಸುವಂತ ಕೆಲಸ ಗಡಿಭಾಗದ ವಿಚಾರದಲ್ಲಿ ನಮ್ಮವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ತಮಗೆ ತಕ್ಕ ಉತ್ತರ ಮುಂದಿನ ದಿನದಲ್ಲಿ ಕೊಡ್ತಾರಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಕ್ಯಾನ್ರಾ ಪ್ಲಸ್ ನ್ಯೂಸ್, ಕಾರವಾರ. ರಾಜ್ಯದ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸುವಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿಗಳ ಪರಿಷತ್ನ ಕುಮಟಾ ಘಟಕವು ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು.
ವಿದ್ಯಾರ್ಥಿಗಳ ವಿವಿಧ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಒದಗಿಸಿಕೊಡುವಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕುಮಟಾ ಘಟಕದ ಪದಾಧಿಕಾರಿಗಳು ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕೊರೋನಾ ಮಹಾಮಾರಿಯ ಕಾರಣಕ್ಕೆ ಶೈಕ್ಷಣಿಕ ಚಟುವಟಿಕೆ ನಿಲ್ಲುವಂತಾಗಿತ್ತು. ಇತ್ತೀಚೆಗೆ ಶಾಲಾ ಕಾಲೇಜುಗಳು ಆರಂಭವಾಗಿದ್ದು ಶೈಕ್ಷಣಿಕ ಚಟುವಟಿಕೆಗಳು ಸಹಜ ಸ್ಥಿತಿಗೆ ಮರಳುವಂತಾಗಿದೆ. ಆದರೆ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ದೊರೆಯಬೇಕಾದ ಸೌಲಭ್ಯಗಳು ವಿಳಂಬವಾಗುತ್ತಿದೆ. ಬಡ ವಿದ್ಯಾರ್ಥಿಗಳಿಗೆ ದೊರೆಯಬೇಕಾದ ವಿದ್ಯಾರ್ಥಿ ವೇತನವನ್ನು ಶೀಘ್ರ ಬಿಡುಗಡೆಗೊಳಿಸಬೇಕು. ಕೊರೋನಾ ಕಾರಣಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದ್ದರಿಂದ ದೂರದ ಊರುಗಳಿಂದ ಶಾಲಾ ಕಾಲೇಜುಗಳಿಗೆ ಬರುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳನ್ನು ತೆರೆಯುವ ಕಾರ್ಯವಾಗಬೇಕು. ಸದ್ಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಮಾತ್ರ ಹಾಸ್ಟೆಲ್ ವ್ಯವಸ್ಥೆಯಾಗಿದ್ದು ಉಳಿದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲದೆ ಪರದಾಡುವಂತಾಗಿದೆ. ಇನ್ನು ಅನೇಕ ಗ್ರಾಮೀಣ ಭಾಗಗಳಿಗೆ ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲ. ಶೀಘ್ರ ಮೊದಲಿನಂತೆ ನಿಗದಿತ ಸಮಯಕ್ಕೆ ಬಸ್ ವ್ಯವಸ್ಥೆ, ಪಾಸ್ ಸೌಲಭ್ಯ ಕಲ್ಪಿಸುವಲ್ಲಿ ಅಗತ್ಯ ಕ್ರಮ ವಹಿಸಬೇಕು. ಅಲ್ಲದೆ ಅನೇಕ ಕಾಲೇಜುಗಳಲ್ಲಿ ಕೆಲ ವಿಷಯಗಳ ಬೋಧನೆಗೆ ಕಾಯಂ ಉಪನ್ಯಾಸಕರಿಲ್ಲ. ಹಾಗಾಗಿ ಅತಿಥಿ ಉಪನ್ಯಾಸಕರನ್ನ ಶೀಘ್ರ ನೇಮಕ ಮಾಡಿಕೊಂಡು ಎಲ್ಲಾ ವಿಷಯಗಳ ತರಗತಿಗಳು ನಡೆಯುವಂತೆ ಅಗತ್ಯ ಕ್ರಮ ವಹಿಸುವ ಜೊತೆಗೆ ಕೋವಿಡ್ ನಿಯಮಾವಳಿಗಳ ಪಾಲನೆಗೆ ಅಗತ್ಯವಾದ ಎಲ್ಲಾ ಸಲಕರಣೆಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಮನವಿಯನ್ನ ತಹಶೀಲ್ದಾರ್ ಮೇಘರಾಜ್ ನಾಯ್ಕ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಎಬಿವಿಪಿ ಶಿರಸಿ ವಿಭಾಗದ ಜಿಲ್ಲಾ ಸಂಚಾಲಕ ಶ್ರೀರಾಮ್ ಹೆಗಡೆ ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್ ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್ ನ ಮಳಿಗೆ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೇಸ್ ಕುಮಟಾ. ನಮ್ಮಲ್ಲಿ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಸೇರಿದಂತೆ ಕಂಪ್ಯೂಟರ್ನ ಬಿಡಿ ಭಾಗಗಳು ದೊರೆಯುತ್ತದೆ. ಗುಣಮಟ್ಟದ ಕಂಪ್ಯೂಟರ್ ಸರ್ವಿಸ್ ನೀಡುವ ಜೊತೆಗೆ ಸಿಸಿ ಕ್ಯಾಮೆರಾಗಳ ಇನ್ಸ್ಟಾಲೇಷನ್ ಮಾಡಿಕೊಡಲಾಗುವುದು. ರೀಸನೇಬಲ್ ದರದ ಜೊತೆಗೆ ಗುಣಮಟ್ಟದ ಕಂಪ್ಯೂಟರ್ನ ಬಿಡಿ ಭಾಗಗಳಿಗೆ ನಿಗದಿತ ವಾರಂಟಿ ನೀಡಲಾಗುವುದು. ಒಮ್ಮೆ ಭೇಟಿ ನೀಡಿ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೇಸ್, ಕೆವಿ ಶೆಟ್ಟಿ ಬಿಲ್ಡಿಂಗ್, ನೆಲ್ಲಿಕೇರಿ, ಹಳೆ ಬಸ್ ನಿಲ್ದಾಣ ರಸ್ತೆ, ಕುಮಟಾ. ಸಂಪರ್ಕಿಸಿರಿ. ಮಾಲೀಕರು ಗಣೇಶ್ ಶೆಟ್ಟಿ. ಮೊಬೈಲ್ ಸಂಖ್ಯೆ 9901161204. ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಫೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರೀಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ವಿಭಿನ್ನ ಡಿಸೈನ್ಗಳ ಅತ್ಯಾಕರ್ಷಕ ಸಾರಿಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಸಾರಿಗಳಾದ ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಡ್ರೆಸ್ಗಳು ಕೂಡ ಅತ್ಯಾಕರ್ಷಕ ದರದಲ್ಲಿ ಖರೀದಿಸಬಹುದು. ಬಾಬಾ ಸೂಟ್ಸ್, ಚುಡಿದಾರ, ರೆಡಿಮೇಡ್ ಡ್ರೆಸ್, ಶರ್ಟ್, ಟಿ ಶರ್ಟ್, ಜೀನ್ಸ್ ಪ್ಯಾಂಟ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% 30% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, NH66 ಮುಖ್ಯ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕುಮಟಾದಲ್ಲಿಯೇ ವಿಶಾಲವಾದ ಸ್ಟುಡಿಯೋ ಹೊಂದಿರುವ ಏಕೈಕ ಡಿಜಿಟಲ್ ಫೋಟೋ ಸ್ಟುಡಿಯೋ ಮೆಲ್ಮೆಕ್. ನಮ್ಮಲ್ಲಿ ಡಿಜಿಟಲ್ ವೆಡ್ಡಿಂಗ್ ಆಲ್ಬಮ್, ಡಿಜಿಟಲ್ ಸ್ಟುಡಿಯೋ, ಫ್ಯಾಷನ್ ಫೋಟೋಗ್ರಫಿ, ಮಕ್ಕಳ ಫೋಟೋಗ್ರಫಿ, ಮಗ್ ಅಂಡ್ ಟಿ ಶರ್ಟ್ ಪ್ರಿಂಟ್, ಸ್ಪೈಡರ್ ವರ್ಕ್, ಡ್ರೋನ್ ವರ್ಕ್ ಮಾಡಿಕೊಡಲಾಗುವುದು.
ಸ್ಟಡಿ ಫೋಟೋ, ಔಟ್ಡೋರ್ ಅಂಡ್ ಸ್ಟುಡಿಯೋ ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್, ಫೋಟೋ ಲ್ಯಾಮಿನೇಷನ್, ಫ್ರೇಮಿಂಗ್, ಐಡಿ ಕಾರ್ಡ್ ಸೇರಿದಂತೆ ಕೇರಳ ಮಾದರಿಯ ಫೋಟೋಗ್ರಫಿ ಬಳಸಲಾಗುವುದು. ನಮ್ಮಲ್ಲಿ ಕ್ರಿಶ್ಚಿಯನ್ ವೆಡ್ಡಿಂಗ್ ಡ್ರೆಸ್ಗಳು ಬಾಡಿಗೆಗೆ ಸಿಗುತ್ತೆ. ವೆಡ್ಡಿಂಗ್ ಪ್ಯಾಕೇಜ್ ಸ್ಟಾರ್ಟ್ ಫಾರ್ 15,000 ಓನ್ಲಿ. ಅಲ್ಲದೆ ಕ್ವಿಕ್ ಸರ್ವಿಸ್ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ ಮೆಲ್ಮೆಕ್ ಡಿಜಿಟಲ್ ಫೋಟೋ ಸ್ಟುಡಿಯೋ, ಮಹಾಬಲೇಶ್ವರ ಕಾಂಪ್ಲೆಕ್ಸ್, ಕುಂಬೇಶ್ವರ ರೋಡ್, ಕುಮಟಾ. ಮೊಬೈಲ್ ಸಂಖ್ಯೆ 7907020083, 9846214083, 7907010127. ಹಿಂದೆ ಸಂಪರ್ಕಿಸಿ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ 34 ವರ್ಷಗಳಿಂದ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಬೃಹತ್ ಶೋರೂಮ್ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಮೈಕ್ರೋ ಓವೆನ್, ಪ್ಯಾನ್, ಕೂಲರ್, ಗ್ಯಾಸ್ ಸ್ಟೌವ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ವಾಟರ್ ಪ್ಯೂರಿಫೈಯರ್ ಸೇರಿದಂತೆ ಇನ್ನಿತರೆ ಗೃಹ ಬಳಕೆಯ ಸಾಮಗ್ರಿಗಳು ಅತ್ಯಾಕರ್ಷಕ ದರದಲ್ಲಿ ಲಭ್ಯ. ಟೂರಿಸ್ಟ್, ಸ್ಕೂಲ್ ಅಂಡ್ ಕಾಲೇಜ್ ಬ್ಯಾಗ್, ಸೈಡ್ ಬ್ಯಾಗ್ ಸೇರಿದಂತೆ ಇನ್ನಿತರೆ ಹೋಮ್ ಅಪ್ಲಯನ್ಸ್ ಲಭ್ಯ. ರೀಸನೇಬಲ್ ರೇಟ್, ಫ್ರೀ ಡೆಲಿವರಿ ಸರ್ವಿಸ್ ಇನ್ನೆಲ್ಲೂ ದೊರೆಯದ ಸ್ಪೆಷಲ್ ಆಫರ್. ಸುಲಭ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಲು ವಿಶ್ವಾರ್ಹ ಸೇವೆಯೇ ತಮ್ಮ ಗುರಿಯಾಗಿಸಿಕೊಂಡಿರುವ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್ ಒಮ್ಮೆ ಭೇಟಿ ನೀಡಿ. ನಿಮಗಿಷ್ಟವಾದ ಗೃಹೋಪಯೋಗಿ ಸಾಮಗ್ರಿಗಳನ್ನು ನಿಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ವಿಳಾಸ ಶ್ರೀಜಿ ಟ್ರೋನಿಕ್ಸ್, ಕೋರ್ಟ್ ರೋಡ್, ಕಾರವಾರ. ದೂರವಾಣಿ ಸಂಖ್ಯೆ 08382226038, ಮೊಬೈಲ್ ಸಂಖ್ಯೆ 9036444404 ಹಾಗೂ ಶ್ರೀಜಿ ಹೌಸ್, ಹಬ್ಬವಾಡ, ಕಾರವಾರ. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845288735, ದೂರವಾಣಿ ಸಂಖ್ಯೆ 08382227651. ಅರ್ಧ ಶತಮಾನಗಳಿಂದ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಜಿಲ್ಲೆಯ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ತರಂಗ ಎಲೆಕ್ಟ್ರಾನಿಕ್, ಕುಮಟಾ. ನಮ್ಮಲ್ಲಿ ಎಲ್ಜಿ, ಸ್ಯಾಮ್ಸಂಗ್, ಸೋನಿ, ಮೈಕ್ರೋಮ್ಯಾಕ್ಸ್, ಇಂಪ್ಯಾಕ್ಸ್, ಬಾಷ್, ಐಎಫ್ಬಿ, ಗೋದ್ರೇಜ್, ಹೈಯರ್, ವರ್ಫೂಲ್, ಬಟರ್ಫ್ಲೈ, ವಿಗಾರ್ಡ್ ಸೇರಿದಂತೆ ಎಲ್ಲ ಬ್ರಾಂಡೆಡ್ ಕಂಪನಿಗಳ ಎಲ್ಇಡಿ ಟಿವಿ, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, ಎಸಿ, ಗ್ರೈಂಡರ್, ಮಿಕ್ಸಿ, ಫ್ಯಾನ್, ಕಿಚನ್ ಐಟಮ್ಸ್ಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ಬೆಲೆಯಲ್ಲಿ ಲಭ್ಯ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡಲು ಸುಲಭ ಕಂತುಗಳ ಯೋಜನೆ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಇದ್ದು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಮನೆಗೆ ತಲುಪಿಸುವ ಸರ್ವಿಸ್ ಕೂಡ ಲಭ್ಯವಿದೆ. ಲಕ್ಕಿ ಡ್ರಾ ಸೇರಿದಂತೆ 10 ಹಲವು ಆಫರ್ಗಳು ಗ್ರಾಹಕರಿಗೆ ನೀಡಲಾಗುತ್ತಿದೆ. ಗುಣಮಟ್ಟದ ಮತ್ತು ವಿಶ್ವಾಸಾರ್ಹ ಸೇವೆಗಾಗಿ ಭೇಟಿ ನೀಡಿ. ತರಂಗ ಎಲೆಕ್ಟ್ರಾನಿಕ್ಸ್, ಶ್ರೀ ಗಜಾನನ ಕಾಂಪ್ಲೆಕ್ಸ್, ಕಿಮಾನಿಕರ್ ಕಾಂಪೌಂಡ್, ಹೆಡ್ ಪೋಸ್ಟ್ ಆಫೀಸ್ ರಸ್ತೆ, ಕುಮಟಾ. ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8494891322. ಜಿಲ್ಲೆಯ ಹೊನ್ನಾವರ ಮತ್ತು ಶಿರಸಿ ತಾಲೂಕಿನಲ್ಲೂ ತರಂಗ ಎಲೆಕ್ಟ್ರಾನಿಕ್ ಬೃಹತ್ ಮಳಿಗೆಗಳಿದ್ದು ಗ್ರಾಹಕರು ಆಯಾ ಶಾಖೆಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಬಹುದು. ಹೊನ್ನಾವರ ಮೊಬೈಲ್ ಸಂಖ್ಯೆ 8494891333, ಶಿರಸಿ 8494891344. ಅಂಕೋಲಾ ಮಾದನಗೇರಿಯಲ್ಲಿ 10 ಮತ್ತು 8 ಗುಂಟೆಯ ಇಂಡಸ್ಟ್ರಿಯಲ್ ಎನ್ಎ ಸೈಟ್ ಮಾರಾಟಕ್ಕಿದೆ. ಹೊನ್ನಾವರದ ಪಟ್ಟಣ ವ್ಯಾಪ್ತಿಯಲ್ಲಿ 5, 2.5, 6, 10 ಗುಂಟೆಗಳ ರೆಸಿಡೆನ್ಸಿಯಲ್ ಎನ್ಎ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸಂಪರ್ಕಿಸಿ 9980752603 ಹಾಗೂ 7899569664. ಪಟಾಪಟ್ ಸುದ್ದಿಯನ್ನು ನೋಡೋಣ ಕೆನರಾ ಎಕ್ಸ್‌ಪ್ರೆಸ್‌ನಲ್ಲಿ. ಕೆನರಾ ಎಕ್ಸ್‌ಪ್ರೆಸ್.
ಮಂಡ್ಯ ಸರ್ವೇಯರ್ ಒಬ್ಬರಿಂದ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಕೊಡಿಸಲು ಶಿಫಾರಸು ಮಾಡುವುದಕ್ಕಾಗಿ 30,000 ರೂಪಾಯಿ ಲಂಚ ಬೇಡಿಕೆ ಇಟ್ಟಿದ್ದ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯ ಮಹಿಳಾ ಅಧಿಕಾರಿಯೊಬ್ಬರನ್ನು ಎಸಿಬಿ ಅಧಿಕಾರಿಗಳು ಬಲೆಗೆ ಕೆಡವಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯ ಅಧೀಕ್ಷಕಿ ಹಾಗೂ ಪದನಿಮಿತ್ತ ಭೂ ದಾಖಲೆಗಳ ಉಪನಿರ್ದೇಶಕಿ ವಿಜಯ ಎಂಬುವವರೇ ಸೋಮವಾರ ಕಚೇರಿಯಲ್ಲಿ ಲಂಚ ಸ್ವೀಕರಿಸುತ್ತಿರುವಾಗ ಎಸಿಬಿ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದಾರೆ. ಮಹದೇವಯ್ಯ ಎನ್ನುವವರು ಕಳೆದ 5 ವರ್ಷಗಳಿಂದ ಹೊರಗುತ್ತಿಗೆ ಸಂಸ್ಥೆಯ ಮೂಲಕ ಗುತ್ತಿಗೆ ಆಧಾರದಲ್ಲಿ ಸರ್ವೇಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕಳೆದ ಡಿಸೆಂಬರ್ನಲ್ಲಿ ಗುತ್ತಿಗೆ ಅವಧಿ ಮುಕ್ತಾಯಗೊಂಡಿದ್ದು, ಈ ಬಾರಿ ಹೊರಗುತ್ತಿಗೆಯನ್ನ ಬೇರೆ ಸಂಸ್ಥೆ ಪಡೆದುಕೊಂಡಿತ್ತು. ಆ ಹೊರಗುತ್ತಿಗೆ ಸಂಸ್ಥೆಯ ಮೂಲಕ ಪುನಃ ಸರ್ವೇಯರ್ ಕೆಲಸ ಪಡೆಯಲು ವಿಜಯ ಅವರನ್ನು ವಿನಂತಿಸಿದರು. ಆದರೆ ವಿಜಯ ಅವರು ಗುತ್ತಿಗೆ ಸಂಸ್ಥೆಗೆ ಕೆಲಸ ಕೊಡಲು ಶಿಫಾರಸು ಮಾಡುವುದಕ್ಕಾಗಿ 30,000 ರೂಪಾಯಿ ಲಂಚ ಬೇಡಿಕೆ ಇಟ್ಟಿದ್ದರು. ಈ ದುಬಾರಿ ಬೇಡಿಕೆಗೆ ಬೆಚ್ಚಿದ್ದ ಮಹದೇವಯ್ಯ ಅವರು ಎಸಿಬಿ ಅಧಿಕಾರಿಗಳೊಂದಿಗೆ ದೂರು ನೀಡಿದರು. ದೂರು ದಾಖಲಿಸಿಕೊಂಡ ಪೊಲೀಸರು ಭೂ ದಾಖಲೆಗಳ ಉಪನಿರ್ದೇಶಕರ ಕಚೇರಿಯಲ್ಲಿ ದಾಳಿ ನಡೆಸಿ 25,000 ರೂಪಾಯಿ ಹಣ ಪಡೆಯುತ್ತಿದ್ದ ವಿಜಯ ಅವರನ್ನು ಬಂಧಿಸಿದರು. ಕೊರೋನಾ ಸೋಂಕು ಕಾಣಿಸಿಕೊಳ್ಳದ ಭಾರತದ ಏಕೈಕ ತಾಣ ಲಕ್ಷದ್ವೀಪದಲ್ಲಿ ಸೋಮವಾರ ಮೊದಲ ಬಾರಿಗೆ ಕೊರೋನಾ ಸೋಂಕಿನ ಪ್ರಕರಣ ಪತ್ತೆಯಾಗಿದೆ. ಭಾರತದಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡು ವರ್ಷ ಕಳೆದ ನಂತರ ಲಕ್ಷದ್ವೀಪದಲ್ಲಿ ಮೊದಲ ಕೊರೋನಾ ಸೋಂಕಿನ ಪ್ರಕರಣ ಕಂಡುಬಂದಿದೆ. ಇದುವರೆಗೂ ಲಕ್ಷದ್ವೀಪದಲ್ಲಿ ಒಂದೇ ಒಂದು ಕೊರೋನಾ ಪ್ರಕರಣವು ದಾಖಲಾಗಿರಲಿಲ್ಲ. ಭಾರತೀಯ ಮೀಸಲು ಪಡೆಗೆ ಸೇರಿದ ವ್ಯಕ್ತಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದೆ. ಕೊಚ್ಚಿಯಿಂದ ಕರವಟ್ಟಿಗೆ ಜನವರಿ 3ರಂದು ತಲುಪಿದರು ಎಂದು ತಿಳಿದುಬಂದಿದೆ. ಕೊಚ್ಚಿಯಿಂದ ಬಂದವರಿಗೆ ಕ್ವಾರಂಟೈನ್ ಕಡ್ಡಾಯ ಎಂಬ ನಿಯಮವನ್ನು ಸಡಿಲಿಸಿದ 2 ವಾರಗಳ ನಂತರ ಈ ಹೊಸ ಕೊರೋನಾ ಪ್ರಕರಣ ಪತ್ತೆಯಾಗಿದೆ. ಕೊರೋನಾ ಸೋಂಕು ಕಾಣಿಸಿಕೊಂಡ ವ್ಯಕ್ತಿಯ ಸಂಪರ್ಕಕ್ಕೆ ಬಂದ ಎಲ್ಲರನ್ನೂ ಕ್ವಾರಂಟೈನ್ನಲ್ಲಿ ಇರಿಸಲು ಸೂಚಿಸಲಾಗಿದೆ. ಪ್ರಾಥಮಿಕ ಸಂಪರ್ಕಿತರ ಮಾದರಿಗಳನ್ನು ಸಂಗ್ರಹಿಸಲಾಗಿದೆ. ದ್ವೀಪಕ್ಕೆ ಸಾರಿಗೆ ಸಂಪರ್ಕವನ್ನು ನಿಷೇಧಿಸಲಾಗಿದೆ. ಈ ಮುನ್ನವೂ ದ್ವೀಪಕ್ಕೆ ಬರುವ 48 ಗಂಟೆಗಳ ಮುನ್ನ ಕೊರೋನಾ ನೆಗೆಟಿವ್ ವರದಿ ತರುವುದು ಕಡ್ಡಾಯ ಎಂಬ ನಿಯಮ ಹೇರಲಾಗಿತ್ತು. ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನು ಮುಂದೆ ಅಕ್ಕಿ ಉಚಿತವಾಗಿ ನೀಡುವುದಿಲ್ಲ, ಬದಲಾಗಿ ಪಡಿತರದಾರರು ಹಣ ಪಾವತಿಸಬೇಕಾಗುತ್ತದೆ ಎನ್ನುವ ವಿಷಯ ಎಲ್ಲೆಡೆ ಹರಿದಾಡುತ್ತಿದೆ. ಸದ್ಯ ಅನ್ನಭಾಗ್ಯ ಯೋಜನೆಯಡಿ ಬಿಪಿಎಲ್ ಕುಟುಂಬದ ಪ್ರತಿ ಸದಸ್ಯರಿಗೆ ತಲಾ 5 ಕೆಜಿ ಅಕ್ಕಿ ನೀಡಲಾಗುತ್ತಿದೆ. ರಾಜ್ಯದಲ್ಲಿ 1,22,00,000 ಕುಟುಂಬದ 4,27,00,000 ಜನ ಈ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಕರ್ನಾಟಕ ಸರ್ಕಾರ ಸರಾಸರಿ ಹಣ ಪಡೆದು ಅಕ್ಕಿ ವಿತರಿಸಲು ಮುಂದಾಗಿದೆ ಎಂದು ಮೂಲಗಳು ತಿಳಿಸಿವೆ. ಹಣವನ್ನು ಸಂಗ್ರಹಿಸಿ ಫಲಾನುಭವಿಗಳಿಗೆ ವಾಪಸ್ ನೀಡಲು ಸರ್ಕಾರ ನಿರ್ಧರಿಸಿದೆ. ಸೂಕ್ಷ್ಮ ಪೋಷಕಾಂಶಗಳಿರುವ ಸೇರಿಸುವ ಅಕ್ಕಿಯನ್ನು ಫಲಾನುಭವಿಗಳಿಗೆ ಪರಿಚಯಿಸಲು ಸರ್ಕಾರ ಯೋಜಿಸುತ್ತಿದೆ. ಸರ್ಕಾರ ಈಗ ನೀಡುತ್ತಿರುವ ಅಕ್ಕಿಯಿಂದ ಫಲಾನುಭವಿಗಳಿಗೆ ನಿಗದಿತ ಪೋಷಕಾಂಶ ದೊರೆಯುತ್ತಿಲ್ಲ ಎಂದು ಇಲಾಖೆ ಮೂಲಗಳು ತಿಳಿಸಿವೆ. ಈ ಕುರಿತು ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಫುಟ್ಪಾತ್ ಮೇಲೆ ಮಲಗಿದ್ದವರ ಮೇಲೆ ಟ್ರಕ್ ಹರಿದು 15 ಮಂದಿ ಮೃತಪಟ್ಟಿರುವ ದುರ್ಘಟನೆ ನಡೆದಿದೆ. ಸೂರತ್ನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ಕುಸಾಂಬಾ ಗ್ರಾಮದಲ್ಲಿ ಅಪಘಾತ ಸಂಭವಿಸಿದೆ. ಕಿಮ್ಮಾಂಡ್ವಿ ರಸ್ತೆ ಬದಿಯ ಪಾದಚಾರಿ ಮಾರ್ಗದಲ್ಲಿ ಮಲಗಿ ನಿದ್ರಿಸುತ್ತಿದ್ದ ವಲಸೆ ಕಾರ್ಮಿಕರ ಮೇಲೆ ವೇಗವಾಗಿ ಬಂದ ಟ್ರಕ್ ಸಂಚರಿಸಿದೆ. ಘಟನೆಯಲ್ಲಿ 13 ಮಂದಿ ಮೃತಪಟ್ಟಿದ್ದು 5 ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರ ಪೈಕಿ ಚಿಕಿತ್ಸೆ ಫಲಕಾರಿಯಾಗದೆ 2 ಮೃತಪಟ್ಟಿರುವ ಸುದ್ದಿ ಬಂದಿದೆ. ಮೃತರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಪರಿಹಾರ ಮೊತ್ತವನ್ನು ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಪ್ರಕಟಿಸಿದ್ದು, ಘಟನೆಯ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮೃತರೆಲ್ಲರೂ ರಾಜಸ್ಥಾನ ರಾಜ್ಯದ ಬಾನ್ಸ್ವಾಡ ಜಿಲ್ಲೆಯವರು ಎಂದು ತಿಳಿದು ಬಂದಿದೆ. ಕೆಲಸವನ್ನು ಅರಸಿಕೊಂಡು ಸೂರತ್ ಕಡೆಗೆ ಬಂದಿದ್ದ ವಲಸೆ ಕಾರ್ಮಿಕರು ಸೂರತ್ನ ಕೋಸಂಬಾ ಬಳಿ ತಂಗಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ವೇಗವಾಗಿ ಬರುತ್ತಿದ್ದ ಟ್ರಕ್ ಎದುರಿಗಿದ್ದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿದೆ. ಇದರಿಂದ ಟ್ರಕ್ ಮೇಲೆ ನಿಯಂತ್ರಣ ಕಳೆದುಕೊಂಡ ಚಾಲಕ ಫುಟ್ಪಾತ್ ಮೇಲೆ ಟ್ರಕ್ ಅನ್ನು ಹರಿಸಿದ್ದಾನೆ. 5 ಮಂದಿ ಈ ಅಪಘಾತದಲ್ಲಿ ಬಚಾವಾದರೂ ತೀವ್ರವಾಗಿ ಗಾಯಗೊಂಡಿದ್ದು ಎಲ್ಲರನ್ನೂ ಸಮೀಪದ ಸಿಮ್ಮೇರಾ ಆಸ್ಪತ್ರೆಯಲ್ಲಿ ದಾಖಲಿಸಿಕೊಂಡು ಚಿಕಿತ್ಸೆ ಕೊಡಿಸಲಾಗುತ್ತಿದೆ. 13 ಮಂದಿ ಮೃತರ ಗುರುತು ಪತ್ತೆ ಕಾರ್ಯ ಪೂರ್ಣಗೊಂಡ ಬಳಿಕ ಅವರ ಕುಟುಂಬಸ್ಥರಿಗೆ ಶವ ನೀಡಲಾಗುವುದು ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಹೇಳಿಕೆ ಖಂಡಿಸಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದಿಂದ ಉದ್ಧವ್ ಠಾಕ್ರೆ ಪ್ರತಿಕೃತಿ ದಹಿಸಿ ನಡೆಸಲಾಯಿತು ಪ್ರತಿಭಟನೆ. ಉದ್ಧವ್ ಠಾಕ್ರೆಯ ಹೇಳಿಕೆಗೆ ತೀವ್ರವಾಗಿ ಖಂಡಿಸಿರುವ ಕರವೇ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟ್ಕಾರ್ ಕಾರವಾರದ 1 ಇಂಚು ಜಾಗವನ್ನು ಮಹಾರಾಷ್ಟ್ರಕ್ಕೆ ಮಾತ್ರವಲ್ಲ ಯಾವ ರಾಜ್ಯಕ್ಕೂ ಕೊಡುವುದಿಲ್ಲ ಎಂದು ನೀಡಿದ್ದಾರೆ ಎಚ್ಚರಿಕೆ. ಕದಂಬ ನೌಕಾನೆಲೆಗೆ ದೇಶದ ವಿವಿಧೆಡೆಯ ಸಂಸದರನ್ನೊಳಗೊಂಡ ತಂಡ ಜನವರಿ 20ರಂದು ಬುಧವಾರ ಭೇಟಿ ನೀಡಲಿದೆ. ಸಂಸತ್ತಿನ ರಕ್ಷಣಾ ಇಲಾಖೆಯ ಸ್ಥಾಯಿ ಸಮಿತಿಯ ಸದಸ್ಯರಾಗಿರುವ ಸಂಸದರು ನೌಕಾನೆಲೆಯಲ್ಲಿ ಪ್ರಗತಿಯಲ್ಲಿರುವ 2ನೇ ಹಂತದ ಕಾಮಗಾರಿಯ ಪರಿಶೀಲನೆಯ ಉದ್ದೇಶಕ್ಕೆ ನೀಡುತ್ತಿದ್ದಾರೆ ಭೇಟಿ. ರಾಜ್ಯದ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸರ್ಕಾರ ತಕ್ಷಣ ಸ್ಪಂದಿಸುವಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ತಹಶೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ. ವಿದ್ಯಾರ್ಥಿ ವೇತನ, ಹಾಸ್ಟೆಲ್, ನಿಗದಿತ ಸಮಯಕ್ಕೆ ಬಸ್ ವ್ಯವಸ್ಥೆ ಹಾಗೂ ಪಾಸ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಮನೋರಂಜನೆಗಾಗಿ ನೋಡ್ತಾ ಇರಿ ಕ್ಯಾನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.